ಅದಕ್ಕೋಸ್ಕರ ಕೃಷ್ಣನಿಗೆ ನಾನು ಹೊಡೆಯುವ ಪ್ರಸಂಗ ಬರ್ತದೆ, ಕೃಷ್ಣನ ಎದುರು ಗದಾ ಹಿಡಿಯುವ ಪ್ರಸಂಗ ಬರ್ತದೆ, ನನಗೆ ಅದು ಬೇಡ ಅಂತ ಹೇಳಿ ಬಲರಾಮನಲ್ಲಿ ಗದಾ ಯುದ್ಧವನ್ನು ಅಭ್ಯಾಸ ಮಾಡಿದ. ಈ ಸಹದೇವನು ಉದ್ಧವನಲ್ಲಿ ನೀತಿಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದಾನೆ. ಈ ರೀತಿ ಒಂದು 3 ವರ್ಷ ಕಾಲ ಭೀಮಾರ್ಜುನರು ಸಹದೇವ ಶ್ರೀಕೃಷ್ಣ ಪರಮಾತ್ಮ ಸನ್ನಿಧಾನದಲ್ಲಿ ಇದ್ದರಂತೆ. ಇನ್ನು ಮೇಲೆ ಸಾಕು, ಪುನಃ ಧರ್ಮರಾಜ ಇದ್ದಲ್ಲಿಗೆ ಹಸ್ತಿನಾವತಿ ಪಟ್ಟಣಕ್ಕೆ ಹೋಗುವುದಂತ ಹೊರಟಿದ್ದಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನಿಗೆ ಒಬ್ಬ ಸಾರಥಿಯನ್ನು ಕೊಟ್ಟಿದ್ದಾನೆ. ವಿಶೋಕ ಎಂಬ ಸಾರಥಿ. ಅದು ಶ್ರೀಕೃಷ್ಣ ಪರಮಾತ್ಮನ ಪುತ್ರವನು. ಸೈರಂಧ್ರಿಕೋದರ ಭವ ಸತು ನಾರದಸ್ಯ ಶಿಷ್ಯ ವೃಕೋದರ ರಸಸ್ಯ ಬಭೂವ ಎಂತ. ಸೈರಂಧ್ರಿಕ ಅಂದರೆ ತ್ರಿವಕ್ರ ಎಂಬುದಾಗಿ ನಾವು ಕೇಳಿದ್ದೇವಷ್ಟೇ. ಅವಳಿಗೆ ಸೈರಂಧ್ರಿಕ ಅಂತ ಹೆಸರು. ಶ್ರೀಕೃಷ್ಣ ಪರಮಾತ್ಮನಿಂದ ಸೈರಂಧ್ರಿಕೆಯಲ್ಲಿ ಹುಟ್ಟಿದ್ದಾನೆ. ಆ ಸೈರಂಧ್ರಿಕೆಯು ಹಿಂದಿನ ಜನ್ಮದಲ್ಲಿ ಪಿಂಗಲ ಎಂಬುವಂತಹ ಒಂದು ಭಕ್ತ ಸ್ತ್ರೀಯು. ಅವಳು ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಪತಿ ಎಂಬುದಾಗಿ ಹೃದಯದಲ್ಲಿ ವಾಸ ಮಾಡತಕ್ಕಂತಹ ಸರ್ವಸ್ವಾಮಿಯಾದ ಶ್ರೀಕೃಷ್ಣನೇ ನನಗೆ ಪತಿ ಅಂತ ಹೇಳಿ ಧ್ಯಾನ ಮಾಡಿದ್ದಾಳೆ. ಆ ಧ್ಯಾನದ ಪ್ರಭಾವದಿಂದ ಈ ಜನ್ಮದಲ್ಲಿ ಶ್ರೀಕೃಷ್ಣನ ಪತ್ನಿಯಾಗಿ ಶ್ರೀಕೃಷ್ಣನಿಂದ ಅಂತಹ ವಿಶೋಕನೆಂಬ ಸತ್ಪುತ್ರನನ್ನು ಪಡೆದಿದ್ದಾಳೆ. ಆ ವಿಶೋಕನು ಪಂಚರಾತ್ರದಲ್ಲಿ ಒಳ್ಳೆ ವಿಶಾರದನಾಗಿದ್ದಾನೆ. ಅಂತಹ ಪಂಚರಾತ್ರದಲ್ಲಿ ವಿಶಾರದನಾದ ವಿಶೋಕನನ್ನು ಸಾರಥಿಯಾಗಿ ಪಡೆದು ಭೀಮಸೇನಿಗೆ ಬಹಳ ಸಂತೋಷ ಆಗಿದೆ. ಭೀಮಾರ್ಜುನರು ಸಹದೇವ ಇವರು 3 ಜನರು 3 ವರ್ಷ ಅನಂತರದಲ್ಲಿ ಹಸ್ತಿನಾವತಿ ಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಭೀಮಸೇನ ವೇದವ್ಯಾಸ ದೇವರಿಂದ ಪರಮಾತ್ಮ ತತ್ವವಿದ್ಯೆಯನ್ನು ಶ್ರವಣ ಮಾಡಿದ್ದಾನೆ. ಧರ್ಮರಾಜನು ಕೂಡ ವೇದವ್ಯಾಸ ದೇವರಿಂದಲೇ ಶ್ರವಣ ಮಾಡಿದ್ದಾನೆ. ಶ್ರೀ ಭೀಮಸೇನನು ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ ಮಾರ್ಗಂಚಕಾರ ಸತು ವೈಷ್ಣವಮೇವ ಶುಭ್ರಂ. ಅವೈಷ್ಣವರು ಇಲ್ಲದ ಹಾಗೆ ಮಾಡಿ ಎಲ್ಲರೂ ವಿಷ್ಣು ಭಕ್ತರು ಆಗಬೇಕು. ಆ ರೀತಿ ವೈಷ್ಣವ ಪಂಥವನ್ನು ಸರಿಯಾಗಿ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ದಾನೆ. ಎಲ್ಲರೂ ವಿಷ್ಣು ಭಕ್ತರಾಗುವಂತೆ ಯಾರು ಶಾಸ್ತ್ರ ವಾಕ್ಯಾರ್ಥದಲ್ಲಿ ಬಂದರೆ ಅವರನ್ನು ಶಾಸ್ತ್ರ ವಾಕ್ಯಾರ್ಥದಿಂದ ಜಯಿಸಿಬಿಟ್ಟಿದ್ದಾನೆ. ಪರವಿದ್ಯಾ ವಿಷಯದಲ್ಲಿ ಭೀಮಸೇನಿಗೆ ಸಮಾನ ವ್ಯಕ್ತಿಗಳೇ ಇರಲಿಲ್ಲ. ಅಂತಹ ಪರವಿದ್ಯೆಯನ್ನು ಅರ್ಜುನನಿಗೆ ನಕುಲ ಸಹದೇವರಿಗೆ ಶ್ರೀ ಭೀಮಸೇನ ಉಪದೇಶ ಮಾಡ್ತಾ ಇದ್ದ. ಇನ್ನು ಯಾರಾದರೂ ಚರ್ಚೆಗೆ ಬಂದರೆ ಅವರನ್ನು ಸೋಲಿಸ್ತಾ ಇದ್ದ. ಅವೈಷ್ಣವರು ಇಲ್ಲದ ಹಾಗೆ ಮಾಡಿ ವಿಷ್ಣು ಭಕ್ತರನ್ನೇ ಎಲ್ಲರನ್ನಾಗಿ ಮಾಡಿದ್ದಾನೆ. ಈ ತರಹ ಇದ್ರೂ ಕೂಡ ಭೀಮಸೇನ ಇನ್ನೂ ಭಗವಂತನಲ್ಲಿ ಶ್ರೀ ವೇದವ್ಯಾಸದೇವರಲ್ಲಿ ತತ್ವವನ್ನು ಕೇಳ್ತಲೇ ಇದ್ದಾನೆ. ಇಷ್ಟು ಜ್ಞಾನ ಇದ್ರೂ ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಗಿ. ಪ್ರತಿಭಾ ಅಂದರೆ ಭೀಮಸೇನನ ಪ್ರತಿಭಾ ಅಸಾಧಾರಣ ಪ್ರತಿಭೆ. ಪ್ರತಿಯೊಂದೂ ಕೂಡ ಪ್ರತಿಭೆಯಿಂದ ತಿಳಿದಿದೆ. ಆದರೂ ದೇವರಿಂದ ತತ್ವವನ್ನು ತಿಳ್ಕೊಂಡಿದ್ದಾನಂತೆ ಭೀಮಸೇನ. ಈ ರೀತಿ ಭೀಮಸೇನ, ಅರ್ಜುನ, ನಕುಲ ಸಹದೇವರು ಈ ರೀತಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ. ಈ ಭೀಮಸೇನನು ಈ ಬಲರಾಮನ ಹತ್ರ ಯುದ್ಧ ಮಾಡುವುದು ಉಂಟಂತೆ. ಒಮ್ಮೊಮ್ಮೆ ಬಲರಾಮದೇವರು ಶೇಷದೇವರ ಅವತಾರ. ಆ ಶೇಷದೇವರಿಂದ ಕೂಡಿಕೊಂಡು ಯುದ್ಧ ಮಾಡುವುದು ಹೇಗೆಂದರೆ ಕರವಾಕ್ ಪ್ರಭವೇ ಅಮಿತಾತ್ಮ. ಜ್ಞಾನದಲ್ಲಿಯೂ ಮತ್ತೆ ದೇಹ ಸಾಮರ್ಥ್ಯದಲ್ಲಿಯೂ ಎರಡರಲ್ಲಿಯೂ ಕೂಡ ಬಲರಾಮನನ್ನು ಸೋಲಿಸ್ತಾ ಇದ್ದನಂತೆ ಯಾರು ಭೀಮಸೇನ. ಒಮ್ಮೊಮ್ಮೆ ಬಲರಾಮನಲ್ಲಿ ಶುಕ್ಲಕೇಶ ಪರಮಾತ್ಮನ ಸನ್ನಿಧಾನ ಹೆಚ್ಚು ಇರುತ್ತದೆ. ಆವಾಗ ಸನ್ನಿಧಾನ ಹೆಚ್ಚಾದಾಗ ಮಾತ್ರ ಭೀಮಸೇನನು ಬಲರಾಮನ ಹತ್ರ ಯುದ್ಧಕ್ಕೆ ಹೋಗುವುದಿಲ್ಲ. ಗೊತ್ತಾಗಿಬಿಡ್ತದೆ ದೇವರ ಸನ್ನಿಧಾನ ಹೆಚ್ಚು ಉಂಟು ಈಗ ಬಲರಾಮನಲ್ಲಿ, ನಾನು ಹೋಗಬಾರ್ದು ಅಂತ. ದೇವರ ಸನ್ನಿಧಾನ ಇಲ್ಲದಿದ್ದಾಗ ಬಲರಾಮನನ್ನು ಭೀಮಸೇನ ಸೋಲಿಸಿಬಿಡ್ತಾನೆ. ಇನ್ನು ಮೇಲೆ ಈ ಪಾಂಡವರು ಇವರಿಗೆಲ್ಲ ವಿದ್ಯಾಭ್ಯಾಸ ಆಗಬೇಕಾಗಿದೆ. ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಒಂದು ಆರಂಭವನ್ನು ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು ಅವರಿಗೆ ಗುರುಗಳಾಗಬೇಕಾಗಿದೆ. ಅವರು ಅಸಂಚಯಿ, ಏನು ಸಂಚಯ, ದ್ರವ್ಯ ಸಂಚಯ ಇಲ್ಲೇ ಇಲ್ಲ. ಅವರು ಪ್ರತಿಗ್ರಹ ಯಾರಲ್ಲಿಯೂ ಮಾಡ್ತಾ ಇದ್ದಿಲ್ಲ. ತನ್ನ ಧರ್ಮದಲ್ಲಿ ತಾವು ಇರ್ತಾ ಇದ್ದರು. ಅವರ ಮಗ ಅಶ್ವತ್ಥಾಮನಿಗೆ ಈ ಪಾಂಡವರಿಂದ ಕೂಡಿಕೊಂಡು
ಕ್ರೀಡಾ ಮಾಡತಕ್ಕಂಥ ಪದ್ಧತಿ ಮಕ್ಕಳಲ್ವ ದುರ್ಯೋಧನಾದಿಗಳು ಇವರೆಲ್ಲ ಕ್ರೀಡೆ ಮಾಡ್ತಾ ಇದ್ರು. ಈ ಅಶ್ವತ್ಥಾಮನು ಕ್ರೀಡೆ ಮಾಡಿದ ಮೇಲೆ ಮನೆಗೆ ಹೋಗಿ ಹಾಲು ಬೇಕು ಅಂತ ಕೇಳ್ತಾ ಇದ್ದ. ಆವಾಗ ತಾಯಿ ಕೃಪೆ ಇದ್ದಾಗಷ್ಟೇ ಅವರು ಮನೆಯಲ್ಲಿ ಹಾಲು ಇಲ್ಲ, ಹಿಟ್ಟು ಇತ್ತು. ಆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಕುಡಿಲಿಕ್ಕೆ ಕೊಡ್ತಾ ಇದ್ರು. ಇದೇ ಹಾಲು ಅಂತ ಹೇಳಿ ತಿಳ್ಕೊಂಡು ಹಾಲು ಕುಡಿದು ಕ್ರೀಡೆಗೆ ಬರ್ತಾ ಇದ್ದ. ದುರ್ಯೋಧನಾದಿಗಳು ಅವರು ಹಾಲು ಕುಡ್ಕೊಂಡು ಕ್ರೀಡೆಗೆ ಬರ್ತಾ ಇದ್ರು. ಈ ಹುಡುಗ ಅಶ್ವತ್ಥಾಮ ಹೇಳ್ತಾ ಇದ್ದ, ನಾನು ಹಾಲು ಕುಡಿದೆ ಅಂತ ಹೇಳಿ ಕುಣಿತಾ ಇದ್ದ. ಇವರಿಗೆಲ್ಲ ಆಶ್ಚರ್ಯ ಆಯ್ತು ದುರ್ಯೋಧನಾದಿಗಳಿಗೆ. ಇವನು ಹಾಲು ಕುಡಿತಾನೆ, ಎಲ್ಲಿಂದ ಹಾಲು ಕುಡಿತಾನೆ? ಮನೆಯಲ್ಲಿ ಹಾಲು ಇಲ್ಲ, ಹಾಲು ಕುಡಿತೇನೆ ಅಂತ ಹೇಳ್ತಾನೆ. ಇವನಿಗೆ ಹಾಲು ಏನು ಅಂತ ಗೊತ್ತುಂಟೋ ಇಲ್ಲೋ ನೋಡೋಣ ಅಂತ ಹೇಳಿ ದುರ್ಯೋಧನಾದಿಗಳು ಒಂದು ದಿವಸ ಮನೆಗೆ ಕರ್ಕೊಂಡು ಹೋದರು. ತಮ್ಮ ಮನೆಗೆ ಕರ್ಕೊಂಡು ಹೋಗಿ ದಿವ್ಯವಾದ ಹಾಲು, ಶ್ರೇಷ್ಠವಾದ ಕೇಸರಿ ಮತ್ತೆ ಸಕ್ಕರೆ, ಬಾದಾಮಿ ಎಲ್ಲ ಹಾಕಿದಂಥದ್ದು ಘನವಾದ ಒಳ್ಳೆ ಪರಿಮಳಯುಕ್ತವಾಗಿರ್ತಕ್ಕಂತಹ ಹಾಲನ್ನು ತಾವು ಏನು ಕುಡಿತಾರೆ ಅದನ್ನು ಅಶ್ವತ್ಥಾಮನಿಗೆ ಕೊಟ್ಟರು. ಅಶ್ವತ್ಥಾಮ ಹಾಲು ಕುಡಿದ. ಏನು ಹಾಲಿನ ರುಚಿ, ಅವನಿಗೆ ಇಷ್ಟು ಹಾಲು ಅಂದ್ರೆ ಏನು ಗೊತ್ತಿದ್ದಿಲ್ಲ. ಸರಿ, ಆ ದಿವಸ ಹಾಲು ಕುಡಿದ, ಆಟ ಆಡಿದ. ಮರು ದಿವಸವೂ ಆಟ ಮುಗೀತು. ಇನ್ನು ಹಾಲಿಗೆ ಕರ್ಕೊಂಡು ಹೋಗಿಲ್ಲ ದುರ್ಯೋಧನಾದಿಗಳು. ಆ ದಿವಸ ಕರ್ಕೊಂಡು ಹೋಗಿಲ್ಲ, ಮನೆಗೆ ಹೋಗ್ಬೇಕಾಯ್ತು. ಮನೆಗೆ ಹೋದೆ, ಮನೆಯಲ್ಲಿ ಪುನಃ ಆ ಹಿಟ್ಟನ್ನೇ ನೀರಲ್ಲಿ ಕಳಿಸಿ ಕೊಟ್ಟವು. ಅದನ್ನು ಬಾಯಿ ಹಾಕಿದ, ಅಂತ ಉಗುಳಿದ. ಬಿಡ್ಬೇಡ, ನನಗೆ ಹಾಲು ಬೇಕು ಅಂತ ಏಕ ಪ್ರಕಾರ ಅಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅವಾಗ ಬಹಳ ಅಳುವಾಗ ಕೃಪೆ ಇದ್ದಾಗಷ್ಟೇ ಅವಳಿಗೆ ಮನಸ್ಸಿಗೆ ದುಃಖ ಆಯ್ತು. ನನ್ನ ಮಗುವಿಗೆ ಒಂದು ಹಾಲು ಕೊಡ್ಲಿಕ್ಕೂ ಸಹ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಬಹಳ ದುಃಖ ಆಯಿತು. ತನ್ನ ಪತಿಯಾಗಿರ್ತಕ್ಕಂತಹ ದ್ರೋಣಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಏನಾದರೂ ಒಂದು ಗೋವನ್ನು ತಂದು ಮನೆಯಲ್ಲಿ ಕಟ್ಟಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಇಚ್ಛೆಯಿಂದ ಅವರಿಗೂ ಕೂಡ ಒಂದು ಗೋವನ್ನು ತರಬೇಕು ಅಂತ ಒಂದು ಪ್ರೇರಣೆ ಆಯಿತು. ಯಾರಲ್ಲಿ ಏನೂ ಬೇಡತಕ್ಕಂಥವರಲ್ಲ ಅಂಥ ದ್ರೋಣಾಚಾರ್ಯರಿಗೆ ಶ್ರೀ ಹರಿಚ್ಛೆಯಿಂದ ಗೋವನ್ನು ತರಬೇಕು ಅಂತ ಇಚ್ಛೆ ಬಂತು. ಎಲ್ಲಿ ಹೋಗುದು? ನಾನು ಯಾರಲ್ಲಿ ದಾನ ತಗೊಳ್ಳೋ ಹಾಗಿಲ್ಲ, ಗೋದಾನ ತಗೊಳ್ಳೋ ಹಾಗಿಲ್ಲ. ವಿಚಾರ ಮಾಡಿದರು. ಪರಶುರಾಮ ದೇವರ ಹತ್ರ ನಾನು ಹೋಗ್ತೇನೆ. ಪರಶುರಾಮ ದೇವರು ಜಗತ್ತಿಗೆ ತಂದೆ, ಎಲ್ಲವೂ ಅವನದ್ದೇ, ಭಗವಂತನದ್ದೇ. ಅವನ ಹತ್ರ ನಾವು ಕೇಳಿದರೆ ಅದು ದಾನ ಪ್ರತಿಗ್ರಹ ಅಂತ ಆಗುವುದಿಲ್ಲ ಅಂತ ಹೇಳಿ ಪರಶುರಾಮ ದೇವರಲ್ಲಿ ಹೋಗಿ ಬೇಡಿದರು. ಪರಶುರಾಮ ದೇವರು ಹೇಳ್ತಾರೆ, ನನ್ನಲ್ಲಿ ಏನಿದೆ? ಆತ್ಮ ವಿದ್ಯಾ ಶಸ್ತ್ರಮೇತಾವದಸ್ತಿ. ನಾನೊಬ್ಬ ಇದ್ದೇನೆ, ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ನನ್ನಲ್ಲಿ ವಿದ್ಯೆ ಬೇಕಾದ್ರೆ ಉಂಟು, ಆ ವಿದ್ಯೆ ಬೇಕಾದ್ರೆ ಉಪದೇಶ ಕೊಡ್ತೇನೆ. ಒಂದು ಪರಶು, ಒಂದು ಕೊಡಲಿ ಆಯುಧ ಹಿಡ್ಕೊಂಡಿದ್ದೇನೆ, ಅದು ಬೇಕು ನಿನಗೆ? ಇನ್ನೇನು ಗೋವಿಲ್ಲ, ದುಡ್ಡಿಲ್ಲ, ಏನಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾರೆ. ದೇವರಿಗೆ ಏನಿಲ್ಲ ಅಂತ ಹೇಳುದು ಅದು ಯಾವ ಮಾತು ಅಂದ್ರೆ ಒಂದು ಅಭಿಪ್ರಾಯ. ಅವರು ವಿದ್ಯಾಭ್ಯಾಸ ಮಾಡಬೇಕು, ಗೋವನ್ನು ಹಿಡ್ಕೊಂಡು ಹೋಗಿಬಿಟ್ರೆ ಏನು ಮುಖ್ಯ ಕರ್ತವ್ಯ ವಿದ್ಯಾಭ್ಯಾಸ ದ್ರೋಣಾಚಾರ್ಯನ ತನ್ನಲ್ಲಿ ಮಾಡಬೇಕು ಎಂಬುದು ಅವರ ಅಭಿಪ್ರಾಯ. ಏಕೆ ವಿದ್ಯಾಭ್ಯಾಸ ಮಾಡಿದರೆ ಇನ್ನು ಮುಂದೆ ದೊಡ್ಡ ಯುದ್ಧ ಆಗುವಾಗ ದುರ್ಯೋಧನನಿಗೆ ಈ ದ್ರೋಣಾಚಾರ್ಯ ನನ್ನ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವನಿಗೆ ವಿಶ್ವಾಸ ಬಂದು ದೊಡ್ಡ ಯುದ್ಧಕ್ಕೆ ನಿಂದಿರ್ತಾನೆ. ಎಲ್ಲ ದುಷ್ಟರು ಅವನ ಹತ್ರ ಬರ್ತಾರೆ, ದೊಡ್ಡ ಯುದ್ಧ ಆಗ್ತದೆ. ಆ ಭೂಭಾರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಆಗ್ತದೆ. ಅದರ ಮೇಲೆ ಪಾಂಡವರ ಪಕ್ಷದಲ್ಲಿ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ, ಅವರ ಸಂಹಾರವೂ ಆಗಬೇಕಾಗಿದೆ ಪರಶುರಾಮ ದೇವರ ಉದ್ದೇಶ. ಏಕೆಂದರೆ ಪಾಂಡವರ ಪಕ್ಷದಲ್ಲಿರತಕ್ಕಂತಹ ಯಾರು ದೇವಾಂಶಭೂತರಿದ್ದಾರೆ ಅವರೆಲ್ಲ ಹಾಗೆ ಅವರ ವಂಶ ಪರಂಪರೆ ಭೂಮಿಯಲ್ಲಿ ಉಳಿದು ಬಿಟ್ರೆ ಇನ್ನು ಕಲಿಯುಗ ಬರಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗ ಬರಬೇಕಾದ್ರೆ ಸಜ್ಜನರ ಸಂಖ್ಯೆ ಕಡಿಮೆ ಆಗಬೇಕು. ಈ ಪಾಂಡವರ ಪಕ್ಷದಲ್ಲಿರತಕ್ಕಂತಹ ದೇವತೆಗಳನ್ನು ಸಂಹಾರ ಮಾಡದೆ ಹೋದರೆ, ಅವರ ವಂಶ ಬೆಳೆದರೆ, ಅವರ ದೇವತೆಗಳ ವಂಶದಲ್ಲಿ 100 ಸಂತತಿ ಅದು ಕೆಟ್ಟ ಸಂತತಿ ಆಗುವುದಿಲ್ಲ ಅಂತ ಒಂದು ನಿಯಮ. ದೇವತೆಗಳ ಸಂತತಿಯಲ್ಲಿ ಒಂದು 100 ತಲೆಯಲ್ಲಿ ಕೆಟ್ಟವರು ಬರಬಾರದು ಅಂತ ಸಾಮಾನ್ಯ ನಿಯಮ. ವಿಶೇಷದಿಂದ ಕಾರಣಾಂತರದಿಂದ ಯಾರಾದರೂ ಬೇರಬಹುದು. ಇಂತಹ ದೇವತೆಗಳು ಬಹಳ ದೇವತೆಗಳು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಅವರು ಹಾಗೆ ಉಳಿದು ಬಿಟ್ರೆ, ಅವರ ಸಂತತಿ ಪರಂಪರೆ ಬೆಳೆದು ಬಿಟ್ರೆ ಇನ್ನು ಕಲಿಗೆ ಬರುವುದು ಹೇಗೆ? ದೇವತೆಗಳನ್ನು ಕೂಡ ಪಾಂಡವರ ಪಕ್ಷದಲ್ಲಿ ಬರತಕ್ಕಂತಹ ದೇವತೆಗಳನ್ನು ಸಂಹಾರ ಮಾಡಬೇಕು. ಸಂಹಾರ ಮಾಡಿದರೆ ಅವರು ಪಾಂಡವರಿಗೋಸ್ಕರ ಪ್ರಾಣ ಬಿಡ್ತಾರೆ. ಆವಾಗ ಅವರಿಗೂ ಪುಣ್ಯ ಬರ್ತದೆ. ಕಲಿಯುಗ ಮುಂದೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಸಂತತಿಯೆಲ್ಲ ಹೋಗಿ ಇನ್ನು ಯಾವುದು ಸಂತತಿ ಉಳಿದಿಲ್ಲ, ಕಲಿಯುಗ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ದ್ರೋಣಾಚಾರ್ಯರನ್ನು ಒಳ್ಳೆ ಶಸ್ತ್ರವಿದ್ಯಾಭ್ಯಾಸವುಳ್ಳವರನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ, ನನ್ನಲ್ಲಿ ವಿದ್ಯೆ ಇದೆ, ಇನ್ನೇನಿಲ್ಲ ಅಂತ ಸುಮ್ಮನೆ ಹೀಗೆ ಹೇಳ್ತಾರೆ. ಆಗಲೇ ನನಗೆ ವಿದ್ಯೆಯನ್ನೇ ಕೊಡ್ರಿ ಅಂತ ಹೇಳಿ ಅವರು ಕೇಳಿದಾಗ
ವಿದ್ಯಾಭ್ಯಾಸವನ್ನು ಶುರು ಮಾಡಿದರು. ಇಲ್ಲಿ ಒಂದು ಕಥೆ ನಿಮಗೆ ಸ್ವಲ್ಪ ತಿಳಿತಕ್ಕಂಥ ವಿಷಯ ಇದೆ. ಕಲಿಯುಗದಲ್ಲಿ ಸಜ್ಜನರ ಸಂಖ್ಯೆ ಬಹಳ ಕಡಿಮೆ ಅಂತ, ಸಜ್ಜನರ ಸಂಖ್ಯೆ ಹೆಚ್ಚಾದರೆ ಕಲಿಯೇ ಬರುವ ಹಾಗಿಲ್ಲ, ಕಲಿಯುಗದಲ್ಲಿ ಸಜ್ಜನರು ಬಹಳ ಕಡಿಮೆ ಅಂತ ಈ ಕಥೆಯಿಂದ ಗೊತ್ತಾಗ್ತಾ ಇದೆ. ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಶ್ರೀಮನ್ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಅಂತಹ ವಾಯುದೇವರ ಅವತಾರಭೂತರಾದಂತಹ ಶ್ರೀ ಮಧ್ವಾಚಾರ್ಯರು ಇಡೀ ಜಗತ್ತನ್ನು ತನ್ನ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತ ಪ್ರಚಾರ ಮಾಡಿ ಎಲ್ಲರನ್ನು ವೈಷ್ಣವರನ್ನಾಗಿ ಏಕೆ ಮಾಡಲಿಲ್ಲ. ಮಧ್ವಾಚಾರ್ಯರಿಗೆ ಸಾಧ್ಯವಾಗಿಲ್ಲೋ, ಅವರು ಅಸಮರ್ಥರಾಗಿಬಿಟ್ರ. ಅಂತಹ ವಾಯುದೇವರು ಅಲ್ಲವರು. ವಾಯುದೇವರಾಗಿದ್ದರೆ ಇಡೀ ಜಗತ್ತನ್ನು ಮಧ್ವಮತ ಸಿದ್ಧಾಂತ ಅನ್ಯಾಯಗಳನ್ನಾಗಿ ಮಾಡ್ತಿದ್ರು. ಕೆಲವರನ್ನೇ ಮಧ್ವಮತ ಅನ್ಯಾಯಗಳನ್ನು ಮಾಡಿದ್ದಾರೆ. ಅವರಿಗೆ ಅಷ್ಟು ಶಕ್ತಿ ಇಲ್ಲ ವಾಯುದೇವರಿಗೆ. ಅದು ವಾಯುದೇವರಲ್ಲ ಅವರು ಅಂತ ಕೆಲವರು ಪ್ರಶ್ನೆ ಮಾಡಿದರು. ಅದಕ್ಕೆ ನಾವು ಸಮಾಧಾನ ಹೀಗೆ ಹೇಳ್ತಾ ಇದ್ದೇವೆ, ಕಲಿಯುಗದಲ್ಲಿ ಸಜ್ಜನರ ಸಂಖ್ಯೆ ಬಹಳ ಕಡಿಮೆ. ಸಜ್ಜನರಿಗೆ ಮಾತ್ರ ತತ್ವೋಪದೇಶ ಮಾಡತಕ್ಕವರು ಶ್ರೀಮನ್ ಮಧ್ವಾಚಾರ್ಯರು, ಅಸಜ್ಜನರಿಗೆ ಅವರು ಉಪದೇಶ ಮಾಡುವುದಿಲ್ಲ. ಆದ್ದರಿಂದ ಸಜ್ಜನರ ಸಂಖ್ಯೆ ಕಡಿಮೆ ಆದ್ದರಿಂದ ಅವರ ಮತಾನುಯಾಯಿಗಳು ಕಡಿಮೆ ಇದ್ದಾರೆ ಎಂಬುವಂತಹ ತತ್ವ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಅಲ್ಲಿ ಬದರಿಕಾಶಿಯಲ್ಲಿ ನಾರಾಯಣ ದೇವರು ನೀನು ಹೋಗಿ ತತ್ವ ಪ್ರಚಾರ ಮಾಡು ಅಂತ ಹೇಳಿ ಶ್ರೀಮದ್ ಆಚಾರ್ಯರಿಗೆ ಹೇಳಿದಾಗ, ಕಲಿಯುಗದಲ್ಲಿ ಯೋಗ್ಯ ಜೀವರಾಶಿಗಳೇ ಇಲ್ಲ, ನಾನು ಯಾರಿಗೂ ಉಪದೇಶ ಮಾಡುವುದು ಅಂತ ಕೇಳಿದರೆ ನಾರಾಯಣ ದೇವರು ಹೇಳ್ತಾರೆ, ವಿಮಲಾನ್ ಮಣೀನಿವ ಗುಣೋಜ್ಜಿತಾನಿಮಾನ್ ದಯೆಯ ವಿಶೋಧೆಯ ವಿಶುದ್ಧ ಗೋವಣಿ. ರತ್ನಗಳು ಹೇಗೆ ಜಗತ್ತಿನಲ್ಲಿ ಕಡಿಮೆ, ಹಾಗೆ ಸಜ್ಜನರ ಸಂಖ್ಯೆ ಬಹಳ ಕಡಿಮೆ. ಕಲ್ಲುಗಳು ಬೇಕಾದಷ್ಟು ಉಸುಕುಗಳಿದ್ದಾವೆ, ರತ್ನಗಳು ಮಾತ್ರ ಬಹಳ ಕಡಿಮೆ. ಹಾಗೆ ಅಂತಹ ರತ್ನಗಳು ಸ್ವಲ್ಪ ಇದ್ದದ್ದು ಕೂಡ ಕೆಸರಿನಲ್ಲಿ ಒಳಗೆ ಸೇರಿಕೊಂಡಿದ್ದರಿಂದ ಆ ರತ್ನಗಳ ಪ್ರಕಾಶ ಆಗುವುದಿಲ್ಲ. ಹಾಗೆ ಸಜ್ಜನರು ಕಲಿಕಾಲದ ಪ್ರಭಾವದಿಂದ ಅವರು ಅನೇಕ ಮತಗಳ ಒಂದು ಪರಿಭಾವದಿಂದ ಅವರು ಎಲ್ಲ ಅಡಿಗೆ ಹೋಗಿದ್ದಾರೆ. ಅವರನ್ನು ಉದ್ಧಾರ ಮಾಡುವ ಸಜ್ಜನರ ಸಂಖ್ಯೆ ಬಹಳ ಕಡಿಮೆ ಇದೆ, ಅವರನ್ನು ನೀನೇ ಉದ್ಧಾರ ಮಾಡಬೇಕು ಅಂತ ಹೇಳಿ ನಾರಾಯಣ ದೇವರು ಹೇಳಿದರು ಅಂತ ಕಥೆ ಇದೆ. ಆದ್ರಿಂದ ಕಲಿಯುಗದಲ್ಲಿ ಸಜ್ಜನರ ಸಂಖ್ಯೆ ಕಮ್ಮಿ, ಸಜ್ಜನರು ಹೆಚ್ಚಿದ್ರೆ ಕಲಿಯೇ ಬರಲಾರದು, ಕಲಿಯುಗೇ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಈ ಕಥೆಯಿಂದ ಗೊತ್ತಾಗ್ತಾ ಇದೆ. ಅಂತ ಶ್ರೀಮದ್ ಆಚಾರ್ಯರು ತನಗೆ ಅಸಾಮರ್ಥ್ಯ ಇದ್ದದ್ದರಿಂದ ಜಗತ್ತಿನಲ್ಲಿ ತನ್ನ ಮತವನ್ನು ಸರ್ವತ್ರ ಪ್ರಚಾರ ಮಾಡಲಿಲ್ಲ ಅಂತ ತಿಳ್ಕೋಬಾರದು. ಯೋಗ್ಯ ಜೀವರಾಶಿಗಳು ಸತ್ಪಾತ್ರರು ಕಮ್ಮಿ ಆದ್ದರಿಂದ ಅವರ ತತ್ವಜ್ಞಾನವನ್ನು ಕಡಿಮೆ ಜನರಿಗೆ ಮಾತ್ರ ಉಪದೇಶ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಬೇಕು. ಅಂತೂ ದ್ರೋಣಾಚಾರ್ಯರು 12 ವರ್ಷ ಕಾಲ ವಿದ್ಯಾಭ್ಯಾಸ ಮಾಡಿದರು. ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಆಯಿತು, ನಾನು ಮಗುವಿಗೆ ಒಂದು ಗೋವನ್ನು ಹಿಡ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ, 12 ವರ್ಷ ಆಗಿ ಹೋಯಿತು, ಇನ್ನು ನಾನು ಗೋವನ್ನು ತಗೊಂಡು ಹೋಗಿಲ್ಲ, ಇನ್ನು ಏನು ಮಾಡಿ, ಹಾಗೆ ನಾನು ಬರೀ ಕೈಯಲ್ಲಿ ಹೋಗುವುದು ಹೇಗೆ ಅಂತ ವಿಚಾರ ಮಾಡಿ ದ್ರುಪದರಾಜನ ಮನೆಗೆ ನಾನು ಹೋಗ್ತೇನೆ ಅಂತ ಹೊರಟಿದ್ದಾರೆ. ದ್ರುಪದರಾಜ ಪಾಂಚಾಲ ದೇಶದ ರಾಜ, ಅವನ ಹತ್ರ ಹೋಗಿದ್ದಾರೆ. ಪಾಂಚಾಲ ರಾಜ ದ್ರುಪದರಾಜ ಈ ದ್ರೋಣಾಚಾರ್ಯರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಭರದ್ವಾಜ ಋಷಿಗಳ ಆಶ್ರಮದಲ್ಲಿ. ತಂದೆ ಭರದ್ವಾಜ ಋಷಿ ದ್ರೋಣಾಚಾರ್ಯರ ತಂದೆ. ಆ ತಂದೆಯ ಹತ್ರ ದ್ರೋಣಾಚಾರ್ಯರು ದ್ರುಪದರಾಜನು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದು. ಆವಾಗ ದ್ರುಪದರಾಜ ಹೇಳಿದ್ದಾನೆ, ಸಹೈವನೋ ರಾಜ್ಯಂ, ನಮ್ಮ ರಾಜ್ಯ ನನಗೆ ಸಿಕ್ಕಿತು ಅಂದ್ರೆ ನಾನು ಹಂಚಿಕೊಂಡು ಅರ್ಧ ನಿಮಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಅರ್ಧ ರಾಜ್ಯ ಕೊಡ್ತಕ್ಕಂತಹ ವಾಗ್ದಾನ ಮಾಡಿದ್ದಾನೆ. ಅಂಥವನ ಹತ್ರ ನಾವು ಹೋಗೋಣ, ಅವನಲ್ಲಿ ಏನಾದರೂ ಸ್ವಲ್ಪ ಗೋವನ್ನು ಕೇಳೋಣ ಅಂತ ಹೇಳಿ ಹೋಗಿ ಆ ದ್ರುಪದರಾಜನ ಭೇಟಿಯಾದರೆ ದ್ರುಪದರಾಜ ಹೇಳ್ತಾನೆ, ನೀನು ಯಾರು? ಓ, ನಿನ್ನ ಸಖ, ನಿನ್ನ ಮಿತ್ರ ನಾನು. ನನ್ನ ಮಿತ್ರ ನೀನು, ನಿರ್ಧನನಾದಂಥವನು ರಾಜನಿಗೆ ಸಖ ಆಗಲಿಕ್ಕೆ ಸಾಧ್ಯ ಉಂಟಾ? ನಡಿ ಅಂತ ಹೇಳಿ ಆ ಬ್ರಾಹ್ಮಣ ಧಿಕ್ಕಾರ ಮಾಡಿ ಕಳಿಸಿಬಿಡ್ತಾ ಇದ್ದಾನೆ ದ್ರುಪದ. ಅಷ್ಟು ಧಿಕ್ಕಾರ, ರಾಜ್ಯವನ್ನು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದಂತಹ ದ್ರುಪದರಾಜ ಈಗ ಗರ್ವದಿಂದ ಅಹಂಕಾರದಿಂದ ದ್ರೋಣಾಚಾರ್ಯರನ್ನು ಧಿಕ್ಕಾರ ಮಾಡಿದ್ದು ನೋಡಿ ಮನಸ್ಸಿಗೆ ತುಂಬ ವ್ಯಥೆ ಆಯಿತು. ಸಿಟ್ಟು ಜಿತೇಂದ್ರಿಯ ಸ್ಯಾತಿ, ಇಂದ್ರಿಯ ನಿಗ್ರಹ ಮಾಡಿರತಕ್ಕಂತಹ ದ್ರೋಣಾಚಾರ್ಯರಿಗೆ ಸಿಟ್ಟು ಬಂತಂತೆ. ಏನೆಂದ್ರೆ ಯಾವುದೋ ಇವನು ಗುರುಗಳ ಶಿಷ್ಯ, ನಮ್ಮ ಭರದ್ವಾಜ ಋಷಿಗಳು ನಮ್ಮ ತಂದೆ ಅವರ ಶಿಷ್ಯ, ತಂದೆಯ ಶಿಷ್ಯ ಮಗನಿಗೂ ಶಿಷ್ಯನಾಗ್ತಾನೆ ಅಂತ ಶಾಸ್ತ್ರವಿದೆ. ನನ್ನ ಶಿಷ್ಯನಾಗ್ಬಿಟ್ಟ, ನನ್ನ ಶಿಷ್ಯನಾಗ್ಬಿಟ್ರೆ ಶಿಷ್ಯನ ಅರ್ಥ, ಶಿಷ್ಯನ ಸೊತ್ತು ನಮ್ಮದೇ ಸೊತ್ತು, ನಾವು ಪ್ರತಿಗ್ರಹ ಮಾಡಿದ ಆಗುವುದಿಲ್ಲ ಅಂತ ಹೇಳಿ ಏನೋ ಒಂದು ಗೋವನ್ನು ಹಿಡ್ಕೊಂಡು ಹೋಗೋಣ, ರಾಜ್ಯವನ್ನೇ ಕೊಡ್ತೇನೆ ಅಂತ ಹೇಳಿದ್ದಾನೆ, ಒಂದು ಗೋವನ್ನಾದರೂ ಕೊಡಬಹುದು ಅಂತ ಹೇಳಿ ನಾನು ಬಂದೆ, ಇಷ್ಟು ಅಹಂಕಾರದಿಂದ ನಾನು ತಿರಸ್ಕಾರ ಮಾಡಿದ ಅಂತ ಹೇಳಿ ಸಿಟ್ಟು ಬಂದ್ಬಿಡ್ತು. ಇವನನ್ನು ಏನಾದರೂ ಮಾಡಿ ಆ ಸಿಟ್ಟನ್ನು ನಾನು ಪರಿಹಾರ ಮಾಡ್ತೇನೆ, ಏನು ಗರ್ವಭಂಗ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೊರಟು ಸೀದಾ ಹಸ್ತಿನಾವತಿ ಪಟ್ಟಣಕ್ಕೆ ಬಂದರು. ಅಲ್ಲಿ ಹಸ್ತಿನಾವತಿ ಪಟ್ಟಣದ ಹೊರ ಪ್ರದೇಶದಲ್ಲಿ ಕ್ರೀಡಾ ಮಾಡತಕ್ಕಂತಹ ಒಂದು ಸ್ಥಳ ಇದೆ. ಅಲ್ಲಿ ಕೌರವರು ಪಾಂಡವರು ಸೇರಿ ಆಟ ಆಡ್ತಾ ಇದ್ದಾರೆ.
ಆಟ ಆಡುವ ಈ ಕಂದುಕ ಕ್ರೀಡಾ ಚೆಂಡು ಆಟ ಆಡ್ತಾ ಇದ್ದಾರೆ. ಆ ಚೆಂಡು ಮತ್ತೆ ಧರ್ಮರಾಜನದ್ದು ಒಂದು ಉಂಗುರ, ಪಟ್ಟದ ಉಂಗುರ, ಇದು ಎರಡೂ ಕೂಡ ಒಂದು ಬಾವಿಯಲ್ಲಿ ಬಿದ್ದಿದೆ. ಬಾವಿ ಬಹಳ ಆಳವಾಗಿರ್ತಕ್ಕಂತಹ ಬಾವಿ. ಅದರಿಂದ ಹೇಗೆ ತೆಗೆದು, ಚೆಂಡನ್ನು ತೆಗೆದು ಹೇಗೆ, ಆ ಉಂಗುರವನ್ನು ತೆಗೆದು ಹೇಗೆ ಅಂತ ಬಹಳ ಮಂದಿ ವಿಚಾರ ಮಾಡ್ತಾರೆ. ಬಹಳ ಆಳವಾದಂತಹ ಬಾವಿಯಿಂದ ತೆಗೆದು ಅಸಾಧ್ಯ, ಹೇಗೆ ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಭೀಮಸೇನ ಹೇಳಿದ, ಬೇಕಾದ್ದಾಗಲಿ ನಾನು ಹಾರುತ್ತೇನೆ, ಅದನ್ನು ತಂದು ಬಿಡ್ತೇನೆ ಅಂತ ಹೇಳಿ ಕೆಳಗೆ ಹಾರಿ ನಾನು ತರ್ತೇನೆ ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಆವಾಗ ದ್ರೋಣಾಚಾರ್ಯ ಅಲ್ಲಿ ಹೋದರು. ಏನಪ್ಪಾ ನೀವು ಇಷ್ಟೆಲ್ಲ ಒಂದು ಉಂಗುರ, ಒಂದು ಚೆಂಡನ್ನು ತೆಗಿಲಿಕ್ಕೆ ಬಾವಿಯಿಂದ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ, ಭರತ ವಂಶದಲ್ಲಿ ನೀವು ಹುಟ್ಟಿದಂಥವರು, ಅಸ್ತ್ರವಿದ್ಯೆ ನಿಮಗೆ ಗೊತ್ತಿದ್ರೆ ಏನಾದರೂ ಕಷ್ಟ ಇತ್ತೆ, ಅಸ್ತ್ರದಿಂದ ಸುಲಭವಾಗಿ ಅದನ್ನು ತೆಗಿಬಹುದು, ನೋಡಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಅಂತ ಹೇಳಿ ಅಸ್ತ್ರವಿದ್ಯೆಯ ಪ್ರಭಾವವನ್ನು ಒಂದು ತೃಣಗಳನ್ನೆಲ್ಲ ತರ್ತಾರೆ, ತೃಣಗಳನ್ನೆಲ್ಲ ಜೋಡಿಸ್ತಾರೆ. ಮಂತ್ರಶಕ್ತಿಯಿಂದ ಒಂದು ತೃಣ ಮತ್ತೊಂದು ತೃಣ ಗಟ್ಟಿ ಹಿಡ್ಕೊಂಡ್ಬಿಡ್ತದೆ. ಹೀಗೆ ಮಾಡಿ ದೊಡ್ಡ ಒಂದು ಹಗ್ಗ ಮಾಡ್ತಾರೆ. ಮಂತ್ರಶಕ್ತಿಯಿಂದ ತೃಣಗಳದ್ದು ಒಂದು ಕ್ಷಣದೊಳಗೆ ದೊಡ್ಡ ಹಗ್ಗ ಆಯಿತು. ಅದನ್ನು ಕೆಳಗೆ ಇಳಿಸಿದ್ರು. ಇಳಿಸಿ ಆ ಚೆಂಡನ್ನು ಮೇಲಕ್ಕೆ ತಗೊಂಡು ಚೆಂಡ ಮೇಲೆ ತಗೊಂಡು ಭಾರಿ ಆಶ್ಚರ್ಯ ಆಯ್ತು ಹುಡುಗರಿಗೆ. ಒಂದು ಕ್ಷಣದೊಳಗೆ ಒಂದು ಹಗ್ಗ ತಯಾರಾಯಿತು. ಆ ಹಗ್ಗ ಕೆಳಗೆ ಹೋಯಿತು, ಚೆಂಡನ್ನು ಮೇಲೆ ತಂದುಬಿಡ್ತು. ಅಸ್ತ್ರವಿದ್ಯೆಯ ಪ್ರಭಾವ ಪ್ರತ್ಯಕ್ಷ ಆಗಿ ಅವರಿಗೆ. ಆದರೆ ಆ ಮುದ್ರಕ ಒಂದು ಉಂಗುರ ಇನ್ನೂ ಬರಲೇ ಇಲ್ಲ. ಆ ಉಂಗುರವನ್ನು ಹೀಗೆ ತಂದುಕೊಡ್ರಿ ಅಂತೇಳಿ ಹುಡುಗರು ಪ್ರಾರ್ಥನೆ ಮಾಡಿದರೆ, ಅಡ್ಡಿಲ್ಲ, ನನಗೆ ಬಹಳ ಹಸಿವಾಗಿದೆ, ಶ್ರೇಷ್ಠವಾದ ಒಂದು ಭೋಜನದ ವ್ಯವಸ್ಥೆ ನೀವು ಮಾಡಿಸಿದರೆ ನಾನು ಉಂಗುರವನ್ನು ತರಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ್ಲಪ್ಪ, ನಿಮಗೆ ಏನು ದುಡ್ಡು ಎಷ್ಟು ಬೇಕು, ಎಂಥ ಭೋಜನ ಬೇಕು, ಎಲ್ಲವನ್ನೂ ನಾವು ತಯಾರು ಮಾಡ್ತೇನೆ, ಸಿದ್ಧ ಮಾಡ್ತೇನೆ ಅಂತ ಹೇಳಿ ಧರ್ಮರಾಜ ಹೇಳ್ತಾ ಇದ್ದಾನೆ. ಆವಾಗ ದ್ರೋಣಾಚಾರ್ಯರು ಪುನಃ ಅಂತಹ ಅಸ್ತ್ರವಿದ್ಯೆಯಿಂದ ಆ ಉಂಗುರವನ್ನು ಕೂಡ ಮೇಲೆ ತರ್ತಾರೆ. ಆವಾಗ ನೀವು ಯಾರು ಅಂತ ಹೇಳಿ ಹುಡುಗರೆಲ್ಲರೂ ಕೋಸಿ ನೀವು ಯಾರು ಅಂತ ಹೇಳಿ ಅವರ ಪರಿಚಯ ಕೇಳಿದರೆ ಅವ್ರು ಹೇಳ್ತಾರೆ. ಸರಿ, ಅಷ್ಟಾದ್ಮೇಲೆ ಆ ದ್ರೋಣಾಚಾರ್ಯರಿಗೆ ಬೇಕಾದಂತಹ ಭೋಜನ ಎಲ್ಲ ಹಾಕಿಸಿದ್ರು. ಅವನು ಸಂತೋಷಪಡಿಸಿ ದ್ರೋಣಾಚಾರ್ಯ ತನ್ನ ಮನೆಗೆ ಹೋದರು. ಭೀಷ್ಮರ ಹತ್ರ ಹೋಗಿ, ಒಬ್ರು ಮುದುಕರು ಬಂದಿದ್ದಾರೆ, ಕಪ್ಪು ಬಣ್ಣ ಅವರದ್ದು, ಒಳ್ಳೆ ಅಸ್ತ್ರವಿದ್ಯೆ, ಅಂದ್ರೆ ವಿಚಿತ್ರವಾದ ಅಸ್ತ್ರವಿದ್ಯೆ, ನೀವು ಯಾರು ಅಂತ ನಾವು ಕೇಳಿದ್ದಕ್ಕೆ ನಿಮಗೆ ಗೊತ್ತಿದೆ ಅಂತ ಹೇಳಿಬಿಟ್ರು. ಅವ್ರು ಯಾರು ಅಂತ ಹೇಳಿ ಮಕ್ಕಳೆಲ್ಲ ಹೋಗಿ ಭೀಷ್ಮಾಚಾರ್ಯ ಹತ್ರ ಕೇಳಿದರೆ, ಭೀಷ್ಮಾಚಾರ್ಯ ಹೇಳಿದರು, ಅದು ದ್ರೋಣಾಚಾರ್ಯಪ್ಪ ಅಂತ ಹೇಳ್ತಾರೆ. ದ್ರೋಣಾಚಾರ್ಯರಿಗೂ ಭೀಷ್ಮರಿಗೂ ಬಹಳ ಪರಿಚಯ. ಯಾವಾಗಲೂ ರಹಸ್ಯವಾಗಿರ್ತಕ್ಕಂತಹ ತತ್ವಗಳನ್ನು ಭೀಷ್ಮರು ದ್ರೋಣರು ಒಟ್ಟಿಗೆ ಸೇರಿ ವಿಮರ್ಶೆ ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಅದು 12 ವರ್ಷ ಆಯ್ತು. ಈಗ ಅವರು ಪರಶುರಾಮ ದೇವರ ಹತ್ರ ದ್ರೋಣಾಚಾರ್ಯ ಹೋದ ಮೇಲೆ ಅದು ಗೊತ್ತುಂಟು ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರು ಪರಶುರಾಮ ದೇವರ ಹತ್ರ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಿದೆ. ಆದ್ದರಿಂದ ಯಾವಾಗಲೂ ಒಟ್ಟಿಗೆ ಇರತಕ್ಕಂತಹ ಭೀಷ್ಮರಿಗೆ ದ್ರೋಣಾಚಾರ್ಯ ಪರಿಚಯ ಇದ್ದುದರಿಂದ ಅವರು ದ್ರೋಣರು ಅಂತ ಹೇಳಿಬಿಟ್ರು. ಅದರ ಮೇಲೆ ಭೀಷ್ಮರು ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಪಾಂಡವರನ್ನು, ಕೌರವರನ್ನು ದ್ರೋಣಾಚಾರ್ಯ ಹತ್ರ ಕರ್ಕೊಂಡು ಹೋಗಿ, ನೀವು ಇವರಿಗೆಲ್ಲ ಪಾಠ ಹೇಳಬೇಕು, ಎಲ್ಲಾ ವಿದ್ಯಾಭ್ಯಾಸ ಮಾಡಿಸಬೇಕು, ಶಸ್ತ್ರವಿದ್ಯೆ, ಅಸ್ತ್ರವಿದ್ಯೆ, ಧನುರ್ವಿದ್ಯೆ ಎಲ್ಲವನ್ನು ಅಭ್ಯಾಸ ಮಾಡಿಸಬೇಕು ಅಂತ ಹೇಳಿ ಈ ಮಕ್ಕಳನ್ನು ಆ ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯ ಒಪ್ಪಿಸಿಬಿಡ್ತಾರೆ. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ನನಗೊಂದು ಅಭೀಷ್ಟ ಇದೆ, ಆ ದೃಪದನನ್ನು ಕಟ್ಟಿ ತರಬೇಕು, ಅವನ ಗರ್ವಭಂಗ ಮಾಡಬೇಕು ಅಂತ ನನ್ನದೊಂದು ಅಭೀಷ್ಟವನ್ನು ನಿಮ್ಮ ಪೈಕಿ ಯಾರು ಮಾಡ್ತೀರಿ ಹೇಳಿ. ಯಾರು ಮಾಡ್ತೀರೋ ಅವರನ್ನು ತನ್ನ ಧನ್ಯನಾಂ ಪ್ರವರಂ ಸಾಧಯಿಸಿ, ಧನುರ್ಧಾರಿಗಳಲ್ಲಿ ಅವನ್ನ ಶ್ರೇಷ್ಠರನ್ನಾಗಿ ಮಾಡಿಬಿಡ್ತೇನೆ, ಯಾರು ಇದನ್ನು ಮಾಡ್ತೇನೆ ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಿದಾಗ ಅರ್ಜುನ ನಾನು ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ. ಭೀಮಸೇನ ಆ ಪ್ರತಿಜ್ಞೆ ಮಾಡಲೇ ಇಲ್ಲ. ಏಕೆಂದರೆ ಭೀಮಸೇನಿಗೆ ಈ ಕಾಮ್ಯ ಕರ್ಮ ಇಷ್ಟಲ್ಲವನಿಗೆ. ಯಾವುದಾದ್ರೂ ಒಂದು ತನ್ನ ಒಂದು ಸ್ವಾರ್ಥಕ್ಕಾಗಿ ಅವನು ಏನನ್ನೂ ಮಾಡಲಾರ. ತಾನು ಧನುರ್ಧಾರಿ ಆಗಬೇಕು ಎಂಬುವಂತಹ ಒಂದು ಉದ್ದೇಶದಿಂದ ಅವರ ಒಂದು ಮನೋಭಿಷ್ಟವನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಅವರ ಸೇವೆ ಮಾಡುವುದು, ಗುರುಗಳ ಸೇವೆ, ದ್ರೋಣಾಚಾರ್ಯರ ಸೇವೆ ಮಾಡುವುದು, ಅವರಿಂದ ಅಸ್ತ್ರವಿದ್ಯೆಯನ್ನು ತಾನೊಂದು ದೊಡ್ಡ ವಿದ್ಯಾವಂತನಾಗಬೇಕು ಮತ್ತೆ ಧನುರ್ಧಾರಿ ಆಗಬೇಕು ಎಂಬುವಂತಹ ಉದ್ದೇಶದಿಂದ ಅವರ ಸೇವೆ ಮಾಡುವುದು, ಅವರು ಹೇಳಿದಂತೆ ಕೇಳುವುದು, ಇದೆಲ್ಲ ಅವನಿಗೆ ಇಷ್ಟ ಇಲ್ಲ. ಭಗವಂತನ ಅನುಗ್ರಹದಿಂದ ನಾನು ಸರ್ವವನ್ನು ಸಾಧಿಸಿಬಿಡ್ತೇನೆ, ಭಗವಂತ ಅನುಗ್ರಹ ಹೊರತು ಇನ್ಯಾರ್ದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಅರ್ಜುನ ನೀನು ಹೋಗಿ ಆ ಪ್ರತಿಜ್ಞೆ ಮಾಡು ಅಂತ ಹೇಳಿದ್ದಾರೆ. ಅರ್ಜುನ ಪ್ರತಿಜ್ಞೆ ಮಾಡಿದ್ದಾರೆ. ಅರ್ಜುನನ ಮೇಲೆ ಭಾರೀ ಸಂತೋಷ ದ್ರೋಣಾಚಾರ್ಯರಿಗೆ. ರಹಸ್ಯ ವಿದ್ಯೆಗಳನ್ನೆಲ್ಲ ಅರ್ಜುನನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಜಕುಮಾರಗಳು, ಪೃಥ್ವಿಯಲ್ಲಿ ಎಷ್ಟೆಷ್ಟು ಮಂದಿ ರಾಜಕುಮಾರಗಳಿದ್ದಾರೆ ಅವರೆಲ್ಲರೂ ದ್ರೋಣಾಚಾರ್ಯರಲ್ಲಿ ಅದು ವಿದ್ಯಾಭ್ಯಾಸಕ್ಕೋಸ್ಕರ ಬಂದುಬಿಟ್ಟಿದ್ದಾರೆ. ಎಷ್ಟೋ ವರ್ಷದ ಮೇಲೆ ಎಲ್ಲರೂ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ಇಂಥ ವಿದ್ಯಾವಂತರು ಹಿಂದೆ ಎಷ್ಟೋ ಮಹಾರಾಜರು
ಮಾಂಧಾತೃ ಮೊದಲಾದಂತಹ ರಾಜರಿದ್ದರು, ಅವರಿಗೂ ಸಹ ಇಷ್ಟು ವಿದ್ಯಾಭ್ಯಾಸ ಇರ್ತಿದ್ದಿಲ್ಲ. ಅಂಥ ಒಳ್ಳೆ ಸೂಕ್ಷ್ಮವಾದ ವಿದ್ಯೆಗಳನ್ನು ಪರಶುರಾಮ ದೇವರಿಂದ ಏನು ಸಂಪಾದನೆ ಮಾಡಿದ್ದಾರೆ, ಅಂತಹ ವಿದ್ಯೆಗಳನ್ನು ಈ ರಾಜಕುಮಾರರಿಗೆ ಉಪದೇಶ ಮಾಡಿ ಒಳ್ಳೆ ಅಸ್ತ್ರ ವಿದ್ಯೆಯಲ್ಲಿ ಶಿಕ್ಷಿತರನ್ನಾಗಿ ಮಾಡಿಬಿಟ್ರು. ಈ ಸಂದರ್ಭದಲ್ಲಿ ಕರ್ಣ ಮತ್ತೆ ಈ ಏಕಲವ್ಯ ಅವರಿಬ್ಬರೂ ಕೂಡ ದ್ರೋಣಾಚಾರ್ಯರಲ್ಲಿ ನಾವು ಕೂಡ ವಿದ್ಯಾಭ್ಯಾಸಕ್ಕೆ ಬರ್ತೇವೆ ಅಂತ ಹೇಳಿ ಕೇಳಿಕೊಂಡು ನಿಮಗೆ ನಾವು ವಿದ್ಯಾಭ್ಯಾಸ ಮಾಡುವುದಿಲ್ಲ ಅಂತ ಹೇಳಿಬಿಟ್ರು. ಯಾರು? ದ್ರೋಣಾಚಾರ್ಯ. ಅದೇನು, ನೀನು ಸೂತ, ಕರ್ಣ ಸೂತ ಜಾತಿ, ಇವನು ನಿಷಾದ ಬೇಡ್ರವನು, ಬೇಡ್ರವ ಮತ್ತೆ ಸೂತ, ಇವರಿಗೆ ಈ ಅಸ್ತ್ರವಿದ್ಯೆ ಹೇಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು. ಸ್ವಲ್ಪ ರಾಮ ಶಿಷ್ಯ, ಪರಶುರಾಮ ದೇವರ ಶಿಷ್ಯರು, ಅವರು ಯಾರಿಗೆ ಉಪದೇಶ ಕೊಡಬೇಕೋ ಅಂಥವರಿಗೆ ಮಾತ್ರ ಉಪದೇಶ ಕೊಡತಕ್ಕವರು, ಇವರಿಗೆ ಉಪದೇಶಕ್ಕೆ ಅಸ್ತ್ರವಿದ್ಯೆಗೆ ಅನರ್ಹರು ಎಂಬುದಾಗಿ ಅವರನ್ನು ತಿರಸ್ಕಾರ ಮಾಡಿದರು. ಇಲ್ಲಿ ಒಂದು ಸಂಶಯ ಬರ್ತದೆ, ಇದು ಏನಿದು? ಹಿಂದಿನ ಕಾಲದಲ್ಲಿಯೂ ಕೂಡ ಒಂದು ಜಾತಿ ದ್ವೇಷ, ಅವನು ನಿಷಾದ, ಇವನು ಸೂತ, ಇವರಿಗೆ ನಾನು ಹೇಳುವ ಹಾಗಿಲ್ಲ ಎಂಬುವಂತಹ ಒಂದು ಜಾತಿಯ ದ್ವೇಷ ಎಂಬುದು ಮಹಾಭಾರತದಲ್ಲಿ ಕಂಡು ಬರ್ತಾ ಇದೆ. ಇದು ಎಷ್ಟು ಅನ್ಯಾಯ ಇದು ಅಂತ ಹೇಳಿ ನಮ್ಮ ಶಾಸ್ತ್ರದ ಮೇಲೆ, ನಮ್ಮ ಪೂರ್ವಿಕರ ಮೇಲೆ ಆಕ್ಷೇಪವನ್ನು ಈಗಿನವರು ಮಾಡ್ತಾ ಇದ್ದಾರೆ. ಆದರೆ ಆ ಜಾತಿ ದ್ವೇಷವನ್ನು ಅವರು ತಿಳ್ಕೊಂಡದ್ದು ಜಾತಿ ದ್ವೇಷ ಅಂತ ತಿಳ್ಕೊಂಡದ್ದು ತಪ್ಪದು. ನಮ್ಮ ಶಾಸ್ತ್ರಕ್ಕೆ ಜಾತಿ ದ್ವೇಷ ಇಲ್ಲವೇ ಇಲ್ಲ. ನಮ್ಮ ಶಾಸ್ತ್ರ ಹೇಳ್ತಾ ಇದೆ, ಯಾರು ಸಜ್ಜೀವರಿದ್ದಾರೆ ಆ ಸಜ್ಜೀವರೆಲ್ಲರೂ ಮೋಕ್ಷ ಯೋಗ್ಯರು, ಸಜ್ಜೀವರೆಲ್ಲರೂ ತತ್ವಜ್ಞಾನ ಯೋಗ್ಯರು, ಭಗವದ್ ಅನುಗ್ರಹ ಪಾತ್ರರು ಎಂಬುದಾಗಿ. ಅವನು ಶೂದ್ರನೇ ಇರಲಿ, ಹರಿಜನನೇ ಇರಲಿ, ಯಾರೇ ಇರಲಿ, ಅವನು ಯೋಗ್ಯ ಜೀವಾದರೆ ಭಗವದ್ ಅನುಗ್ರಹ ಪಾತ್ರನಾಗ್ತಾನೆ ಎಂಬುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಅಲ್ಲೆಲ್ಲಿ ಬರ್ತಾ ಇದೆ. ರಾಮಾಯಣದ ಕಥೆ ನೀವು ನೋಡಿದರೆ, ರಾಮದೇವರು ಇದ್ದಾನಲ್ವ, ಆ ಗುಹನು ಯಾವ ಜಾತಿ? ದೋಣಿ ನಡೆಸ್ತಕ್ಕವನು. ಅವನಿಗೆ ದೇವರು ರಾಮದೇವರು ಎಂಥ ಅನುಗ್ರಹ ಮಾಡಿದ್ದಾರೆ, ಅವನ ಜೀವಯೋಗ್ಯತೆ ಒಳ್ಳೆಯದು, ಅನುಗ್ರಹ ಮಾಡಿದರು. ಶಬರಿ ಅವಳು ಅಂತ್ಯಜ ಸ್ತ್ರೀಯವಳು, ಆ ಅಂತ್ಯಜ ಸ್ತ್ರೀಯನ್ನು ಭಗವಂತ ಪೂರ್ಣ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ್ದಾನೆ. ರಾಮದೇವರು ಶಬರಿಯನ್ನು, ಗುಹನನ್ನು ಉದ್ಧಾರ ಮಾಡಿದ್ದು ನೋಡಿದರೆ ನಮಗೆ ಆ ಸಂಶಯಕ್ಕೆ ಅವಕಾಶ ಇಲ್ಲ. ಈ ಜಾತಿ ದ್ವೇಷ ಅಂತಂದ್ರೆ ಏನು? ಈಗ ನೀವು ಒಂದು ಉಪದೇಶ ತೆಗೆದುಕೊಳ್ಳಿಕ್ಕೆ ಬಂದಿರ ನಮ್ಮ ಹತ್ರ, ನೀವು ಬರುವಾಗ ಮೈಲಿಗೆ ವಸ್ತ್ರ ಉಟ್ಟುಕೊಂಡು ಬಂದಿದ್ದೀರಿ. ಮೈಲಿಗೆ ವಸ್ತ್ರ ಬಿಟ್ಟುಬಿಟ್ಟು ನೀನು ಒಳ್ಳೆ ಮಡಿ ವಸ್ತ್ರವನ್ನು ಉಟ್ಟುಕೊಂಡು ಬಾ, ನಾನು ಉಪದೇಶ ಮಾಡ್ತೇನೆ ಅಂತ ಹೇಳಿದರೆ ನಿಮ್ಮ ಮೇಲೆ ದ್ವೇಷ ಅಂತ ಅರ್ಥ ಅಲ್ಲ. ಹಾಗೆ ಈಗ ಸೂತ ನಿಷಾದ ಎಂಬುದು ಒಂದು ದೇಹ ಉಂಟವರಿಗೆ, ಆ ದೇಹ ಮೈಲಿಗೆ ದೇಹ, ಆ ದೇಹ ಬಿಟ್ಟು ಅದೇ ಜೀವರು ಅವರು ಒಳ್ಳೆ ಶುದ್ಧವಾದ ದೇಹವನ್ನು ಸ್ವೀಕಾರ ಮಾಡಿಕೊಂಡು ಬಂದರೆ ಅವರಿಗೆ ಉಪದೇಶ ಉಂಟು ನಮ್ಮಲ್ಲಿ. ಯಾವುದೇ ಜಾತಿ ಶೂದ್ರನಿದ್ದಾನೆ, ಹರಿಜನ ಇದ್ದಾನೆ, ಅವನಿಗೆ ಇನ್ನೊಂದು ಜನ್ಮದಲ್ಲಿ ಆ ಜೀವ ಒಳ್ಳೆ ಜೀವಾದ ಪಕ್ಷಕ್ಕೆ ಅವನಿಗೆ ಶಾಸ್ತ್ರಾಭ್ಯಾಸ ಮಾಡಿ ಭಗವಂತನ ಜ್ಞಾನ ಸಂಪಾದನೆ ಮಾಡಿ ಅವನಿಗೆ ಮೋಕ್ಷ ಭಗವದ್ ಅನುಗ್ರಹ ಸಂಪಾದಿಸಿ ಮೋಕ್ಷಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಆ ಮೈಲಿಗೆ ವಸ್ತ್ರ ಉಟ್ಟುಕೊಳ್ಳುವಾಗ ಮಾತ್ರ ನೀನು ಬರಬೇಡ, ಉಪದೇಶಕ್ಕೆ ಬರಬೇಡ ಅಂತ ಹೇಳ್ತೇವೆ ನಾವು. ಮಡಿ ವಸ್ತ್ರ ಉಟ್ಕೊಂಡು ಬಂದ ಮೇಲೆ ಅವನಿಗೆ ನಾವು ಉದ್ಧಾರ ಮಾಡ್ತೇವೆ, ಉಪದೇಶ ಮಾಡ್ತೇವೆ. ಹಾಗೆ ಒಂದು ದೇಹ ಎಂಬುದು ಒಂದು ಅಪವಿತ್ರವಾದ ದೇಹ ಈಗ ಉಂಟವರಿಗೆ. ಆ ಅಪವಿತ್ರವಾದ ದೇಹ ಹೋದ ಮೇಲೆ ಆ ಜೀವ ಒಳ್ಳೆ ಜೀವ ಆದರೆ ಆ ಜೀವನಿಗೆ ಪುನಃ ಒಳ್ಳೆ ಶರೀರ ಬಂದಾಗ, ಒಳ್ಳೆ ಶರೀರ ಪವಿತ್ರವಾದ ದೇಹ ಬಂದಾಗ ಅವರಿಗೆ ಶಾಸ್ತ್ರ ಉಪದೇಶ, ಅವರಿಗೆ ತತ್ವಜ್ಞಾನ ಉಪದೇಶ, ಅವರ ಅನುಗ್ರಹ ಉಂಟೇ ಉಂಟು ನಮ್ಮ ಶಾಸ್ತ್ರದಲ್ಲಿ. ಆ ಜೀವನ ಮೇಲೆ ದ್ವೇಷ ಅಲ್ಲೇ ಇಲ್ಲ. ಮಡಿ ವಸ್ತ್ರ, ಮೈಲಿಗೆ ವಸ್ತ್ರ, ಈ ವಿಚಾರ ನಾವು ಮಾಡಿದಾಗ ಒಬ್ಬನ ಮೇಲೆ ದ್ವೇಷ ಅಂತ ಹೇಗೆ ಆಗುವುದಿಲ್ಲವೋ ಹಾಗೆ ಆ ಜೀವನ ಮೇಲೆ ಶಾಸ್ತ್ರಕ್ಕೆ ನಮ್ಮ ಪೂರ್ವಿಕರಿಗೆ ದ್ವೇಷ ಇಲ್ಲ. ಜೀವನವನ್ನು ಉದ್ಧಾರ ಮಾಡತಕ್ಕಂತಹ ದೃಷ್ಟಿ ಉಂಟೇ ಉಂಟು. ಆ ಮೈಲಿಗೆ ದೇಹವನ್ನು ಬಿಟ್ಟು ಪರಿಶುದ್ಧವಾದ ದೇಹವನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಅಂತ ಹೀಗೆ ಶಾಸ್ತ್ರದ ಅಭಿಪ್ರಾಯ. ಅಂತೂ ಕರ್ಣ ನಿಷಾದ ಅವರಿಬ್ಬರನ್ನು ಕೂಡ ದ್ರೋಣಾಚಾರ್ಯ ಬಿಟ್ಟ ಮೇಲೆ ಆ ಕರ್ಣ ಏನು ಮಾಡಿದ, ನಾನು ಪರಶುರಾಮ ದೇವರಿದ್ದಲ್ಲಿ ಹೋಗಿ ಅವರಿಂದಲೇ ವಿದ್ಯಾಭ್ಯಾಸ ಮಾಡ್ತೇನೆ ಅಂತ ಹೊರಟು ಹೋದ. ಪರಶುರಾಮ ದೇವರ ಹತ್ರ ಹೇಳಿದ, ನೀನು ಯಾರು ಅಂತ ಕೇಳಿದ್ದಕ್ಕೆ ನಾನು ಭೃಗುಗೋತ್ರದಲ್ಲಿ ಹುಟ್ಟಿದಂಥ ಬ್ರಾಹ್ಮಣ ಅಂತ ಹೇಳಿದೆ. ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದ್ದೇನೆ ಅಂತ ಸುಳ್ಳು ಹೇಳ್ತಾನೆ. ಪರಶುರಾಮ ದೇವರಿಗೆ ಗೊತ್ತುಂಟು, ಸರ್ವಜ್ಞರು, ಇವನು ಸುಳ್ಳು ಹೇಳ್ತಾನೆ ಗೊತ್ತುಂಟು. ಆದರೂ ಅವನಿಗೆ 4 ವರ್ಷ ಕಾಲ ಅವನನ್ನು ಇಟ್ಟುಕೊಂಡು ಒಳ್ಳೆ ಶ್ರೇಷ್ಠವಾದ ಉದ್ಯೋಪದೇಶ ಮಾಡಿ ಅವನ ಬಹುಶ್ರೇಷ್ಠ ಅಸ್ತ್ರಜ್ಞ ಚೂಡಾಮಣಿ, ಏನು ಒಳ್ಳೆ ಅಸ್ತ್ರವಿದ್ಯಾ ಅಂತನ್ನಾಗಿ ಮಾಡಿಬಿಟ್ರು ಪರಶುರಾಮ ದೇವರು. ಒಂದು ದಿವಸ ಅವನ ತೊಡೆ ಮೇಲೆ ಮಲಗಿದ್ದಾರೆ, ಹಗಲಿನಲ್ಲಿ ಮಲಗಿದ್ದಾರೆ, ಸುಮ್ಮನೆ ಸುಪ್ತವತ್ ನಿದ್ದೆ ಮಾಡಿದಂತೆ ತೋರಿಸಿದ್ದಾರಷ್ಟೇ. ಆ ಸಂದರ್ಭದಲ್ಲಿ ಇಂದ್ರದೇವರ ಹತ್ರ
ಒಬ್ಬ ಶೇತಿ ಎಂಬುವಂಥ ರಾಕ್ಷಸ. ಆ ರಾಕ್ಷಸನು ಕಾಲಕ್ಕೆ ಇಂದ್ರದೇವರ ಸೇವೆ ಮಾಡತಕ್ಕದ್ದನ್ನು ಮಾಡಲಿಲ್ಲ. ಆವಾಗ ಒಮ್ಮೊಮ್ಮೆ ಕಾಲ ತಪ್ಪಿ ಮಾಡ್ತಾ ಇದ್ದ. ಕಾಲಕ್ಕೆ ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಸಿಟ್ಟು ಬಂತು ಇಂದ್ರದೇವರಿಗೆ. ನೀನೊಂದು ಕೀಟವಾಗಿ ಹುಟ್ಟುಬಿಡು ಅಂತ ಹೇಳಿ ಇಂದ್ರದೇವರು ಶಾಪ ಕೊಟ್ಟರು. ಅವನು ಕೀಟವಾಗಿ ಹುಟ್ಟಿದ್ದಾನೆ. ಆ ಶೇತಿ ನಾಮಕ ರಾಕ್ಷಸ ಕೀಟವಾಗಿ ಹುಟ್ಟಿದ್ದಾನೆ. ಆ ಕೀಟದ ಒಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡಿ ಕರ್ಣನು ಯಾವಾಗ ಕರ್ಣನ ತೊಡೆಯಲ್ಲಿ ಪರಶುರಾಮದೇವರು ಮಲಗಿದ್ದಾರೆ, ಅಲ್ಲಿ ಬಂದು ಕರ್ಣನ ತೊಡೆಯನ್ನು ಸರಿಯಾಗಿ ಕಚ್ಚಿ ಅದನ್ನು ಗಾಯ ಮಾಡಿ ಏಕಪ್ರಕಾರ ರಕ್ತ ಸುರಿಸುವ ಮಾಡಿಬಿಟ್ಟಿದೆ. ರಕ್ತಧಾರ ಏಕಪ್ರಕಾರ ಹರಿತಾ ಇದೆ. ಪರಶುರಾಮದೇವರು ಎಚ್ಚರಿಕೆ ಆದಾಗ ಮಾಡಿಕೊಂಡ್ರು. ಏನಿದು ರಕ್ತ ಏಕೆ ಹೀಗಾಯಿತು? ಇದು ಒಂದು ಕೀಟ ಕಡಿತು, ನನಗೆ ನಾನು ನಿಮಗೆ ಎಚ್ಚರಿಕೆ ಆಗಬಾರದು ಅಂತ ಹೇಳಿ ದೊಡ್ಡವರು ಶ್ರೇಯಾಂಶಂ ನ ಪ್ರಬೋಧೇತು, ದೊಡ್ಡವರನ್ನು ಎಚ್ಚರಿಕೆ ಮಾಡಬಾರದು ಅಂತಿದೆ, ನಾನು ಸುಮ್ಮನೆ ಕೂತಿದ್ದೇನೆ. ಅವಾಗ ನೀನು ಯಾರು ಅಂತ ಕೇಳ್ತಾರೆ. ಕೋಟಿ, ನೀನು ಯಾರು? ಬ್ರಾಹ್ಮಣನಾದರೆ ಇಷ್ಟು ಸಹನ ಮಾಡುವ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಬ್ರಾಹ್ಮಣನಲ್ಲ. ಯಾರು ನೀನು? ಸತ್ಯ ಹೇಳು, ಬ್ರಾಹ್ಮಣ ಅಂತ ಸುಳ್ಳು ಹೇಳಿದಿ ನೀನು ಅಂತ ಹೇಳ್ತಾ ಇದ್ದ. ಆವಾಗ ಹೇಳ್ತಾನೆ, ಹೌದು, ಜಾತ್ಯ ಅಸ್ಮಿ ಸೂತಃ, ನಾನು ಬ್ರಾಹ್ಮಣ ಆಗಿಬಿಟ್ಟೆ ಅಂತ ಹೇಳಿ ಏನೋ ಮಾತು ಬದಲಾಯಿಸ್ತಾ ಇದ್ದ. ಆವಾಗ ಪರಶುರಾಮದೇವರು ಹೇಳ್ತಾರೆ, ನೀನು ಸುಳ್ಳು ಹೇಳಿದ್ದು ನಿಜ. ಯಾವಾಗ ಸುಳ್ಳು ಹೇಳಿದಿ ಭಕ್ತಿ ಮಾಡಿದ್ದರಿಂದ ನಿನಗೆ ಎಲ್ಲಿ ಹೋದರೂ ಯುದ್ಧದಲ್ಲಿ ಜಯ. ಆದರೆ ಸ್ಪರ್ಧೆಯಿಂದ ನೀನು ಯುದ್ಧಕ್ಕೆ ಹೋದರೆ ನಿನಗೆ ಪರಾಜಯ. ಸ್ಪರ್ಧೆ, ಯಾರಲ್ಲೂ ಯುದ್ಧ ಮಾಡುವಾಗ ಸ್ಪರ್ಧೆ ಇಲ್ಲ ಅಂದರೆ ನಿನಗೆ ಜಯವೇ. ಸ್ಪರ್ಧೆಯಿಂದ ನೀನು ಯುದ್ಧ ಮಾಡಿದರೆ ನಿನಗೆ ಪರಾಜಯ ಬರ್ತದೆ ಅಂತ ಇಷ್ಟು ಶಾಪ ಕೊಟ್ಟುಬಿಟ್ರು. ಶಾಪ ಕೊಟ್ಟು ಅವನಿಗೆ ಒಂದು ಶ್ರೇಷ್ಠವಾದ ಒಂದು ರಥ ಕೊಡ್ತಾರೆ, ಒಂದು ಧನುಸ್ಸು ಕೊಡ್ತಾ ಇದ್ದಾರೆ. ಇಷ್ಟು ಅನುಗ್ರಹ ಮಾಡಿ ಅವನ್ನ ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಮೊದಲು ಪರಶುರಾಮ ದೇವರು ಇವನು ಸುಳ್ಳು ಹೇಳಿದ್ದು ಅಂತ ಗೊತ್ತಿದ್ರೂ ಕೂಡ ಅವನನ್ನು ಯಾಕೆ ಶಿಷ್ಯನನ್ನಾಗಿ ಮಾಡಿಕೊಂಡ್ರು, ಅವನಿಗೆ ವಿದ್ಯೋಪದೇಶ ಹೇಗೆ ಮಾಡಿದರು, ಏಕೆ ಮಾಡಿದರು? ಸುಳ್ಳು ಹೇಳುತ್ತಾನೆಂದು ಮೊದಲೇ ಗೊತ್ತುಂಟು, ಗೊತ್ತಿದ್ವೇನೆ ಮೊದಲೇ ಬಿಡಬೇಕಾಗಿತ್ತು. ಕೆಲವು ದಿವಸ ಅವನ್ನ ಇಟ್ಟುಕೊಂಡು ಸುಳ್ಳು ಹೇಳ್ತಕ್ಕವನು ಗೊತ್ತಿದ್ರೂ ಕೂಡ ಕೆಲವು ದಿವಸ ಇಟ್ಟುಕೊಂಡು ಅವನಿಗೆ ಉಪದೇಶ ಏಕೆ ಮಾಡಿದರು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಹೀಗೆ ಸಮಾಧಾನ ತಿಳ್ಕೋಬೇಕು. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಈ ದುರ್ಯೋಧನನಿಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ವಿಶ್ವಾಸ ಬರಬೇಕು. ನಾನು ಜಯಿಸಿ ಬಿಡ್ತೇನೆ, ನನಗೆ ಜಯ ಆಗ್ತದೆ ಎಂಬುವಂತಹ ವಿಶ್ವಾಸ ಬೇಕು ಅವನಿಗೆ. ಕರ್ಣ ಎಂಬುವನು ಒಳ್ಳೆ ಅಸ್ತ್ರ ಧನುರ್ಧಾರಿಯಾಗಿರ್ತಕ್ಕಂತಹ ಮಹಾಪ್ರವೀಣ ವ್ಯಕ್ತಿ ಇದ್ರೆ, ಓ ಕರ್ಣ ಇದ್ದ ನನಗೆ ಸಹಾಯಕ್ಕೆ ಅಂತ ಹೇಳಿ ಅವನು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯುದ್ಧಕ್ಕೆ ಸಿದ್ಧನಾದರೆ ಅವನ ಆ ಯುದ್ಧದಲ್ಲಿ ಬೇಕಾದಷ್ಟು ದುಷ್ಟರು ಜಗತ್ತಿನಲ್ಲಿ ಯಾರ್ಯಾರು ಭೂಭಾರಭೂತರಿದ್ದಾರೆ ಅವರೆಲ್ಲರೂ ದುರ್ಯೋಧನ ಹಿಂಬಾಲಿಸಿಕೊಂಡು ಯುದ್ಧಕ್ಕೆ ಬರ್ತಾರೆ. ಆವಾಗ ಅವರನ್ನೆಲ್ಲರನ್ನು ಸಂಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದುರ್ಯೋಧನನಿಗೆ ದೃಢ ವಿಶ್ವಾಸವೇ ಬಾರದೆ, ನಾನು ಜಯಿಸ್ತೇನೆ ಎಂಬುವಂತಹ ದೃಢ ವಿಶ್ವಾಸವೇ ಬಾರದೆ ಹೋದರೆ ಅವನು ಯುದ್ಧಕ್ಕೆ ಬರುವುದಿಲ್ಲ. ಯುದ್ಧ ಆಗದೆ ಹೋದರೆ ದುಷ್ಟ ನಿಗ್ರಹ ಆಗುವುದಿಲ್ಲ, ಭೂಭಾರ ನಾಶ ಆಗುವುದಿಲ್ಲ. ಅದಕ್ಕೆ ಆ ದುರ್ಯೋಧನನಿಗೆ ವಿಶ್ವಾಸ ಬರಲಿಕ್ಕೆ ಕರ್ಣ ಎಂಬುವನು ಒಬ್ಬ ಒಳ್ಳೆ ಅಸ್ತ್ರಜ್ಞ ಚೂಡಾಮನಿದ್ರೆ ಆಗುತ್ತದೆ ಅಂತೇಳಿ ಅವನನ್ನು ಈ ದೃಷ್ಟಿಯಿಂದ ಭೂಭಾರ ನಾಶ ಆಗುವುದಕ್ಕೋಸ್ಕರ ಈ ಕರ್ಣನ ಒಳ್ಳೆ ವಿದ್ಯಾವಂತನಾಗಲಿ ಅಂತ ಹೇಳಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟು ಅಭಿಪ್ರಾಯ ತಿಳ್ಕೊಳ್ಬೇಕು. ಇಲ್ಲಿ ಏಕಲವ್ಯ ಏನು ಮಾಡಿದ, ಕರ್ಣನು ತಾನು ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾನೆ. ಏಕಲವ್ಯ ಪರಶುರಾಮ ದೇವರು ತನ್ನನ್ನು ದ್ರೋಣಾಚಾರ್ಯ ಬಿಟ್ಟುಬಿಟ್ರೆ ಅಂತ ಮಾಡಿ ಅವನು ಅರಣ್ಯಕ್ಕೆ ಹೋದ. ಅರಣ್ಯದಲ್ಲಿ ಕೂತುಕೊಂಡು, ಏಕಾಂತದಲ್ಲಿ ಕೂತುಕೊಂಡು ಈ ದ್ರೋಣಾಚಾರ್ಯನ್ನೇ ಮನಸ್ಸಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ, ಒಂದು ಮಣ್ಣಿನ ಪ್ರತಿಮೆಯನ್ನು, ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡ್ತಾ ಭಕ್ತಿಯಿಂದ ದ್ರೋಣಾಚಾರ್ಯಗೆ ನಮಸ್ಕಾರ ಪೂಜೆ ಎಲ್ಲ ಮಾಡಿ ಅವರ ಇದರಲ್ಲಿ ಎಲ್ಲ ಧನುರ್ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಆ ಗುರು ಭಕ್ತಿಯಿಂದ ಅವನಿಗೆ ವಿಶೇಷವಾದ ವಿದ್ಯೆ ಬಂದ್ಬಿಡ್ತಾನೆ. ಆ ವಿದ್ಯೆಯಿಂದ ಅವನು ಮುಂದೆ ಏನು ಮಾಡ್ತಾನೆ, ಪಾಂಡವರು ಒಮ್ಮೆ ಇದಕ್ಕೆ ಬರ್ತಾರೆ, ಈ ಮೃಗಬೇಟೆಗೆ ಬರ್ತಾರೆ. ಮೃಗಬೇಟೆಗೆ ಬರುವಾಗ ಪಾಂಡವರ ಮುಂದೆ ಒಂದು ನಾಯಿ ಹೋಗ್ತಾ ಇದೆ. ಆ ನಾಯಿ ಅದು ಕೂಗತಕ್ಕಂತಹ ಸ್ವಭಾವ. ನಾಯಿ ಕೂಗಿದರೆ ಈ ಏಕಲವ್ಯಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದಾನೆ, ಅವನಿಗೆ ವಿಘ್ನ ಆಯಿತು. ಆ ತಪಶ್ಚರ್ಯೆಗೆ, ಆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಈ ನಾಯಿ ಕೂಗುದು ಅವನಿಗೆ ತೊಂದರೆ ಆಯಿತು. ಅವನು ಏನು ಮಾಡಿದ, ಎಲ್ಲೋ ಮೂಲೆಯಲ್ಲಿ ಏಕಾಂತದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಅಲ್ಲಿಂದ ಬಾಣ ಕಳಿಸಿದ. ನಾಯಿ ಎಷ್ಟೋ 1 ಮೈಲ್ ದೂರದಲ್ಲಿ ನಾಯಿ ಇದೆ. ಆ ನಾಯಿಯ ಬಾಯಿಗೆ ಬಂದು ಬೀಳ್ತದೆ ಬಾಣ. ಆ ನಾಯಿ ಕಾಣುವುದಿಲ್ಲ, ನಾಯಿಯ ಬಾಯಿ ಕಾಣುವುದಿಲ್ಲ,
ಅಲ್ಲಿಯೇ ಎಲ್ಲೋ ಕೂತ್ಕೊಂಡು ಎಷ್ಟೋ ದೂರದಲ್ಲಿ ಕೂತ್ಕೊಂಡು ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ನಾಯಿಯ ಬಾಯಿಯೊಳಗೆ ಬಾಣಗಳೆಲ್ಲ ತುಂಬಿ ಬಿಟ್ಟಿದ್ದಾನೆ. ಒಂದು ಚೂರು ಗಾಯ ಆಗಿಲ್ಲ. ನಾಯಿಗೆ ಶಬ್ದ ಮಾಡಲಿಕ್ಕೆ ಆಗುದಿಲ್ಲ. ಆ ತರಹ ಮಾಡಿಬಿಟ್ಟ. ಆವಾಗ ಆಶ್ಚರ್ಯ ಆಯ್ತು ಪಾಂಡವರಿಗೆ. ಇದು ಏನು ವಿದ್ಯೆ ಇದು ಎಲ್ಲಿಂದ ಬಾಣ ಬರ್ತಾ ಇದೆ? ಯಾರೂ ಇಲ್ಲಿ ಕಾಣುವುದಿಲ್ಲಲ್ವಾ? ನಾಯಿಯ ಬಾಯಲ್ಲಿ ಇಷ್ಟು ಬಾಣಗಳು ಹೇಗೆ ಬಂದವು? ಭಾರೀ ಆಶ್ಚರ್ಯವಾಗಿ ಅದರ ಮೂಲ ಕಾರಣವನ್ನು ಹುಡುಕೊಂಡು ಹೋಗುವಾಗ ಏಕಲವ್ಯ ಏಕಾಂತದಲ್ಲಿ ದ್ರೋಣಾಚಾರ್ಯರ ಪೂಜೆಯನ್ನು ಮಾಡ್ತಾ ಇದ್ದ. ದ್ರೋಣಾಚಾರ್ಯರಿಂದ ಇಂಥ ವಿದ್ಯಾಭ್ಯಾಸ ಮಾಡಿದ್ದಾನೆ. ಅವನಿಂದಾಗಿ ಇಂಥದ್ದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಕಂಡು ಬಂತು ಅರ್ಜುನನಿಗೆ. ಆಹಾ, ನಾನು ದ್ರೋಣಾಚಾರ್ಯರಿಂದ ಇಷ್ಟು ವರ್ಷ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಈ ಏಕಲವ್ಯನಷ್ಟು ನಾನು ವಿದ್ಯಾವಂತನಾಗಿಲ್ಲ ಅಂತ ಹೇಳಿ ಭಾರೀ ಮನಸ್ಸಿಗೆ ದುಃಖ ಆಗ್ತದೆ. ಹೋಗಿ ದ್ರೋಣಾಚಾರ್ಯರಲ್ಲಿ ಹೋಗಿ ಹೇಳ್ತಾ ಇದ್ದಾನೆ, ನನ್ನನ್ನು ಧನುಶ್ರೇಷ್ಠನಾಗಿ ಮಾಡ್ತೇನೆ ಅಂತ ಹೇಳಿದ್ದೀರಿ, ಆದರೆ ನನ್ನಕ್ಕಿಂತಲೂ ಹೆಚ್ಚು ಧನುರ್ಧಾರಿಯಾಗಿದ್ದಾನೆ ಏಕಲವ್ಯ. ಆವಾಗ ಏಕಲವ್ಯನ ಹತ್ತಿರ ದ್ರೋಣಾಚಾರ್ಯ ಬರ್ತಾರೆ. ಅವರಿಗೆ ಗೊತ್ತಿಲ್ಲ, ತನ್ನನ್ನು ಪೂಜೆ ಮಾಡಿ ಇಷ್ಟು ವಿದ್ಯಾವಂತನಾಗಿದ್ದಾನೆ ಅಂತ ಹೇಳಿ ಗೊತ್ತಾಗಿಲ್ಲ ದ್ರೋಣಾಚಾರ್ಯರಿಗೆ. ಇಲ್ಲಿ ಬಂದು ನೋಡ್ತಾರೆ, ನನ್ನನ್ನು ನಾನು ಗುರು ಅಂತ ನಂಬಿದ್ದೀಯಲ್ವಾ? ಹೌದು, ನನಗೆ ದಕ್ಷಿಣ ಕೊಡು ಅಂತ ಹೇಳ್ತಾ ಇದ್ದೆ. ದಕ್ಷಿಣ ಕೊಡು ಅಂತಂದು ದಕ್ಷಿಣೆ ಏನು? ಅಂಗುಷ್ಠವನ್ನು ತುಂಡು ಮಾಡಿ ಕೊಡಬೇಕು ಅಂತ. ಅಂಗುಷ್ಠ ತುಂಡು ಮಾಡಿ ಕೊಟ್ಟ. ಅದರ ಮೇಲೆ ಅವನಿಗೆ ಎಷ್ಟು ವಿದ್ಯಾಭ್ಯಾಸ ಇದ್ರೂ ಕೂಡ ಅಂಗುಷ್ಠ ಇಲ್ಲವಾದ್ದರಿಂದ ಅರ್ಜುನನಷ್ಟು ಒಂದು ಸರಿಯಾದ ವಿದ್ಯಾಭ್ಯಾಸ ಅವನಿಗೆ ಯುದ್ಧ ಮಾಡಲಿಕ್ಕೆ ಆಗ್ತಿದ್ದಿಲ್ಲಂತೆ. ಈ ತರಹ ಕಥೆ ಇದೆ. ದ್ರೋಣಾಚಾರ್ಯರು ಬಹಳ ಸಂತುಷ್ಟರಾಗಿಬಿಟ್ರು. ಅವನ ಒಂದು ಭಕ್ತಿ ನೋಡಿ ಬಹಳ ಸಂತುಷ್ಟರಾಗಿ ರೈವತ ಪರ್ವತಕ್ಕೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಅವನಿಗೆ ಉಪದೇಶ ಮಾಡಿ ಒಳ್ಳೆ ಧನುರ್ಧಾರಿಯನ್ನಾಗಿ ಒಳ್ಳೆ ವಿದ್ಯಾವಂತನನ್ನಾಗಿ ಮತ್ತು ಉಪದೇಶ ಮಾಡಿ ಅವನು ಮಾಡಿಬಿಟ್ರಂತೆ. ಯದ್ಯಪಿ ಮೊದಲು ನಿಷಾದ ನಿನಗೆ ಉಪದೇಶ ಮಾಡುವುದಿಲ್ಲ ಅಂತ ಹೇಳಿ ಬಿಟ್ಟವರು, ಈಗ ಅವನ ಭಕ್ತಿ ನೋಡಿ ಅಂಗುಷ್ಠವನ್ನು ಸಹ ಕೊಟ್ಟು ಬಿಟ್ಟ. ಅಂತಹ ಭಕ್ತಿಗೆ ಮೆಚ್ಚಿ ಏಕಾಂತದಲ್ಲಿ ಅವನಿಗೂ ಉಪದೇಶ ಮಾಡಿದ್ರಂತ. ಮತ್ತೆ ಬೇಡ ಉಪದೇಶ ಕೊಡುವುದಿಲ್ಲ ಅಂತ ಹೇಳಿದ್ರೆ ಅವರು ಉಪದೇಶ ಮಾಡಿ ಅವನನ್ನು ಒಳ್ಳೆ ಶ್ರೇಷ್ಠ ವಿದ್ಯಾವಂತನಾಗಿ ಮಾಡಿದರು. ಆದರೆ ದ್ರೋಣಾಚಾರ್ಯರಿಗೆ ದೋಷ ಬರುವುದಿಲ್ಲೋ? ಏಕಲವ್ಯ ನಿಷಾದ ಅವನಿಗೆ ಇಂಥ ಅಸ್ತ್ರವಿದ್ಯೆಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ರು ಹೇಗೆ ಉಪದೇಶ ಕೊಟ್ಟರು ಅಂದರೆ, ಅವರು ಬ್ರಹ್ಮ ಸಾಕ್ಷಾತ್ಕಾರ ಆದವರಿಗೆ ಅವರಿಗೆ ದೋಷವಿಲ್ಲ. ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋ ಹಿಂಭಿ ಶಾಸ್ತ್ರಿ. ಶ್ರೇಷ್ಠರ ಅಪರಾಧ ಮಾಡಿದರೆ ಮಾತ್ರ ಭಗವತ್ ಸಾಕ್ಷಾತ್ಕಾರ ಆದವರಿಗೆ ಆ ದೋಷ ಲೇಪ ಆಗ್ತದೆ. ಇಂತಹ ಸಾಮಾನ್ಯ ದೋಷಗಳು ಅವರಿಗೆ ಹತ್ತುವುದೇ ಇಲ್ಲ. ದ್ರೋಣಾಚಾರ್ಯ ಲೋಕದೃಷ್ಟಿಯಿಂದ ಮೊದಲೇನೋ ಹೇಳಿದ್ದಾರೆ, ನಿಮಗೆ ಒಂದು ಲೋಕಕ್ಕೆ ಆದರ್ಶವಾಗಿ ಯಾರು ಯೋಗ್ಯರೋ ಅವರಿಗೆ ಮಾತ್ರ ವಿದ್ಯೋಪದೇಶ ಕೊಡಬೇಕು ಎಂಬುವಂತಹ ತತ್ವವನ್ನು ಮೊದಲು ತಿಳಿಸಿದರು. ಮತ್ತೆ ಅವನ ಭಕ್ತಿಗೋಸ್ಕರವಾಗಿ ಅವನಿಗೆ ಉಪದೇಶ ಮಾಡಿದರು. ಇಲ್ಲಿ ಒಂದು ನಾವು ತಿಳ್ಕೊಳ್ತಕ್ಕಂತಹ ವಿಷಯ ಇದೆ. ನಾವೆಲ್ಲ ತಂದೆ ಗುರುಗಳು ಸತ್ತ ಮೇಲೆ ತಂದೆಯ ಭಕ್ತಿ ಗುರುಭಕ್ತಿ ಮಾಡುವುದು ಏಕೆ? ತಂದೆ ಇದ್ದಾಗ ಮಾಡಿದ್ರೆ ಅವರಿಗೆ ಗೊತ್ತಾಗ್ತಾರೆ, ಸಂತೋಷ ಪಡ್ತಾರೆ. ತಂದೆ ಹೋದ ಮೇಲೆ ಗುರುಗಳು ಹೋದ ಮೇಲೆ ಅವರಲ್ಲಿ ಭಕ್ತಿ ಮಾಡುವುದು, ಅವರ ಆರಾಧನೆ ಮಾಡುವುದು, ಅವರ ಪೂಜೆ ಮಾಡುವುದು ಅವರಿಗೇನು ಗೊತ್ತಾಗೋದಿಲ್ಲ. ಇಲ್ಲ, ಸುಮ್ಮನೆ ಯಾಕೆ ಮಾಡಬೇಕು ಅಂತ ಕೆಲವರು ಹುಡುಗರು ಕೇಳ್ತಾರೆ. ಅದಕ್ಕೆ ಈ ಕಥೆ ಹೇಳಬೇಕು ಅವರಿಗೆ. ಈಗ ದ್ರೋಣಾಚಾರ್ಯ ಗೊತ್ತೇ ಇಲ್ಲ. ದ್ರೋಣಾಚಾರ್ಯರ ಮೂರ್ತಿ ಪೂಜೆ ಮಣ್ಣಿನ ಮೂರ್ತಿಯನ್ನು ಮಾಡಿಕೊಂಡು ಅವನು ಪೂಜೆ ಮಾಡಿದ್ದಕ್ಕೆ ಅವನು ಎಂಥ ವಿದ್ಯೆ ಬಂತು, ಎಷ್ಟು ವಿದ್ಯಾವಂತನಾದ. ಅರ್ಜುನನಿಗೂ ಸಹ ಇಲ್ಲದೆ ಇದ್ದಂತಹ ವಿದ್ಯೆ ಬಂದ್ಬಿಡ್ತು. ದ್ರೋಣಾಚಾರ್ಯ ಗೊತ್ತೇ ಇಲ್ಲ. ಅದರಂತೆ ಅಂದ್ರೆ ಹೇಗಾಯಿತು? ಗುರುಭಕ್ತಿ ಅದು ಫಲ ಕೊಟ್ಟೇ ಕೊಡ್ತದೆ. ಗುರುಭಕ್ತಿ ಹೇಗೆ ಫಲ ಕೊಡ್ತದೆ? ಆ ಗುರುಭಕ್ತಿಗೆ ಭಗವಂತ ಪ್ರಸನ್ನನಾಗ್ತಾನೆ. ಭಗವಂತ ಫಲ ಕೊಡುವುದು, ಗುರುಗಳು ಫಲ ಕೊಡುವುದಲ್ಲ. ಫಲಮತ ಉಪಪತ್ತೇ ಅಂತ ಬ್ರಹ್ಮಸೂತ್ರದಲ್ಲಿ ಫಲಪ್ರದೋ ವಾಸುದೇವೋ ಅಖಿಲಸ್ಯ, ಎಲ್ಲರಿಗೂ ಫಲ ಕೊಡ್ತಕ್ಕಂಥವನು ಭಗವಂತ. ನಾವು ತಂದೆ ತಾಯಿಗಳ ಭಕ್ತಿ ಮಾಡಬೇಕು. ತಂದೆ ತಾಯಿಗಳು ಸ್ವರ್ಗಸ್ಥರೇ ಆಗಲಿ, ಗುರುಗಳು ಸ್ವರ್ಗಸ್ಥರೇ ಆಗಲಿ, ಅವರ ಅಲ್ಲಿ ಭಕ್ತಿ ಮಾಡಿ ಅವರ ಪೂಜೆ ಮಾಡ್ತಾ ಇದ್ರೆ ಅವರಿಗೆ ಅದು ಮುಟ್ಟಲಿ ಹೋಗಲಿ, ಗೊತ್ತಾಗದೇ ಇರಲಿ, ಭಗವಂತನು ಸಂತುಷ್ಟನಾಗಿ ನಮಗೆ ಫಲ ಕೊಟ್ಟೇ ಕೊಡ್ತಾರೆ. ಇದಕ್ಕೆ ದೃಷ್ಟಾಂತ ಆ ಏಕಲವ್ಯ ದ್ರೋಣಾಚಾರ್ಯ ಗೊತ್ತಿಲ್ಲದೆ ಹೋದರೂ ಕೂಡ ದ್ರೋಣಾಚಾರ್ಯನ ಭಕ್ತಿಯಿಂದ ಅವನು ಆರಾಧನೆ ಮಾಡಿದ್ರಿಂದ ದೊಡ್ಡ ವಿದ್ಯಾವಂತನಾಗಿ ಬಿಟ್ಟ. ಅದು ದೇವರ ಅನುಗ್ರಹ. ಅವನಿಗೆ ಗುರುಭಕ್ತಿ ಮಾಡಿದರೆ ದೇವರ ಅನುಗ್ರಹ ಆಗಿ ಫಲ ಸಿಗ್ತದೆ ಎಂಬುದಕ್ಕೆ ಇದು ಉದಾಹರಣೆ. ಈ ದ್ರೋಣಾಚಾರ್ಯರು ಎಲ್ಲ ಮಕ್ಕಳಿಗೆಲ್ಲ ಬೇಕಾದಷ್ಟು ವಿದ್ಯಾಭ್ಯಾಸ ಮುಗಿಸಿದ್ರು, ಒಳ್ಳೆ ವಿದ್ಯಾವಂತರಾಗಿ ಬಿಟ್ಟರು. ಒಂದು ದಿವಸ ಒಂದು ರಂಗಸ್ಥಳ ಮಾಡಿದ್ದಾರೆ ದ್ರೋಣಾಚಾರ್ಯರು. ಆ ರಂಗಸ್ಥಳದಲ್ಲಿ ಎಲ್ಲರನ್ನೂ ಕರೆದಿದ್ದಾರೆ, ಎಲ್ಲಾ ರಾಜರನ್ನು ಕರೆದಿದ್ದಾರೆ. ಧೃತರಾಷ್ಟ್ರ, ಭೀಷ್ಮ ಇವರೆಲ್ಲರೂ ಬಂದಿದ್ದಾರೆ, ಪರಶುರಾಮದೇವರು ಬಂದಿದ್ದಾರೆ, ಎಲ್ಲ ಹೆಂಗಸರು ಕೂತಿದ್ದಾರೆ. ಅಂತಹ ಸಭೆಯಲ್ಲಿ ಈ ಬಾಲಕರು ತಾವು ಕಲ್ತದ್ದನ್ನು ತೋರಿಸಬೇಕು. ಯಾರು ಶ್ರೇಷ್ಠ ವಿದ್ಯಾವಂತರು ಆ ಸಭೆಯಲ್ಲಿ ಅದನ್ನು
ಅವರು ತಮ್ಮ ತಮ್ಮ ವಿದ್ಯೆಯನ್ನು ತೋರಿಸ್ತಾರೆ. ಅವಾಗ ಇಂಥವ್ರು ದೊಡ್ಡ ವಿದ್ಯಾವಂತರು ದ್ರೋಣಾಚಾರ್ಯರಿಂದ ಇಷ್ಟು ವಿದ್ಯೆ ಪಡೆದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತದೆ. ಇದಕ್ಕೋಸ್ಕರವಾಗಿ ಒಂದು ರಂಗಸ್ಥಳ ಮಾಡಿದ್ದಾರೆ, ದೊಡ್ಡ ಸಭೆ ಮಾಡಿದ್ದಾರೆ. ಪರಶುರಾಮದೇವರು ಬಂದಿದ್ದಾರೆ. ಪರಶುರಾಮದೇವರನ್ನು ಪೂಜೆ ಮಾಡಿ ಅಂತರದಲ್ಲಿ ಹೇಳಿದ್ದಾರೆ, ನೀವೆಲ್ಲ ನಿಮ್ಮ ವಿದ್ಯೆಯನ್ನು ತೋರಿಸಿರಿ ಅಂತ. ಆವಾಗ ಎಲ್ಲ ರಾಜಕುಮಾರರು ತಮ್ಮ ತಮ್ಮ ವಿದ್ಯೆಯನ್ನು ತೋರಿಸಿದರು. ಎಲ್ಲಕ್ಕಿಂತಲೂ ಹೆಚ್ಚು ಅಶ್ವತ್ಥಾಮಾಚಾರ್ಯ, ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮಾಚಾರ್ಯ ತೋರಿಸಿದ್ದಾರೆ. ಅರ್ಜುನ ತೋರಿಸ್ತಾ ಇದ್ದಾನೆ. ಅರ್ಜುನ ಏನು ಮಾಡಿದ, ಒಂದು ಸಣ್ಣ ಮಶಕ ಹುಸಿ ಸೊಳ್ಳೆ ಬಹಳ ಸಣ್ಣದು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದರ ಪಾದಕ್ಕೆ ಬಾಣ ಬಿಡುವುದು, ಅದರ ಪಾದ ಮಾತ್ರ ತುಂಡಾಗಬೇಕು. ಪಕ್ಷಿ ಆಕಾಶದಲ್ಲಿ ಹಾರ್ತಾ ಇದ್ರೆ ಅದರ ಕಣ್ಣಿನ ರೆಪ್ಪೆಗೆ ಮಾತ್ರ ಬಾಣ ಬಿಡಬೇಕು, ರೆಪ್ಪೆ ಮಾತ್ರ ಬೀಳಬೇಕು. ಈ ತರಹ ಸೂಕ್ಷ್ಮ ವಿದ್ಯೆಯನ್ನೆಲ್ಲ ಅರ್ಜುನ ತೋರಿಸಿದ. ಎಲ್ಲರಿಗೂ ಆಶ್ಚರ್ಯ. ಅದರ ಮೇಲೆ ಕರ್ಣ ಬಂದ. ಕರ್ಣನು ಅರ್ಜುನಕ್ಕಿಂತಲೂ ಹೆಚ್ಚು ಪರಶುರಾಮದೇವರಿಂದ ವಿದ್ಯೆ ಸಂಪಾದನೆ ಮಾಡಿದ್ದಾನೆ. ಇನ್ನೂ ಹೆಚ್ಚು ಅಧಿಕವಾದಂತಹ ತನ್ನ ಮಹತ್ ವಿದ್ಯಾಭ್ಯಾಸವನ್ನು ತೋರಿಸಿದ. ಆವಾಗ ಅರ್ಜುನನಿಗೆ ಪರಾಜಯ ಆದ ಹಾಗಾಯಿತು. ಭೀಮಸೇನ ಬರ್ತಾನೆ. ಅರ್ಜುನ ಕರೆದ, ಕರ್ಣ ಬಾ ಯುದ್ಧಕ್ಕೆ ಬಾ ಅಂತ ಹೇಳಿ ಅರ್ಜುನ ಯುದ್ಧಕ್ಕೆ ಕರೀತಾನೆ. ಭೀಮಸೇನ ಬಂದು ಅವನ ಯುದ್ಧಕ್ಕೆ ಕರಿಬೇಡ, ಅವನು ಕ್ಷತ್ರಿಯನಲ್ಲ, ಕ್ಷತ್ರಿಯನು ಕ್ಷತ್ರಿಯನಿಂದಲೇ ಯುದ್ಧ ಮಾಡಬೇಕು ಅಂತ ನಿಯಮ. ಅವನು ಕ್ಷತ್ರಿಯನಲ್ಲ, ಅವನು ಸೂತ. ಈಗೋ ನಿಮಗೆ ಅವನು ಚಬುಕು ಕೊಡ್ತೇವೆ ಅಂತ ಹೇಳಿ ಕುದುರೆಯನ್ನು ಓಡಿಸ್ತಕ್ಕಂತಹ ಚಬುಕನ್ನು ಅವನು, ನೀನು ಸೂತ, ನಿನಗೆ ಇದೇ ಯೋಗ್ಯ, ನೀನು ಯುದ್ಧಕ್ಕೆ ಯೋಗ್ಯನಲ್ಲ ಅಂತ ಅವನು ಸ್ವಲ್ಪ ಅವಮಾನ ಮಾಡಿದ. ಅಂದ್ರೆ ಇಲ್ಲಿ ಒಂದು ಸಂಶಯ ಬರ್ತಾ ಇದೆ. ಅವನು ಸೂತನಲ್ಲ ಯದ್ಯಪಿ, ಅವನು ಕುಂತಿಯ ಮಗ. ಕುಂತಿ ಕ್ಷತ್ರಿಯಳು, ಪಿತೃಗುಣ ಮಾತೃಜಾತಿ ಶ್ರುತಾನ. ಕುಂತಿ ಕ್ಷತ್ರಿಯಳಾದ ಮೇಲೆ ಕರ್ಣನು ಕ್ಷತ್ರಿಯನೇ ಆಗಿದ್ದಾನೆ. ಭೀಮಸೇನಿಗೆ ಗೊತ್ತುಂಟು ಈ ವಿಷಯ. ಸರ್ವಜ್ಞನಾದಂತಹ ಭೀಮಸೇನಿಗೆ ಗೊತ್ತಿರುವಾಗ ನೀನು ಸೂತ, ನೀನು ಕ್ಷತ್ರಿಯನಲ್ಲ, ನೀನು ಯುದ್ಧಕ್ಕೆ ಅರ್ಹನಲ್ಲ ಅಂತ ಹೇಳಿ ಭೀಮಸೇನ ಹೇಳಿದ ಹಾಗೆ ಅಂತಂದ್ರೆ, ಯದ್ಯಪಿ ಕರ್ಣ ಕ್ಷತ್ರಿಯನಾದರೂ ಕ್ಷತ್ರಿಯ ಸಂಸ್ಕಾರ ಒಂದು ಆಗಿಲ್ಲ ಅವನಿಗೆ. ಉಪನಯನಾದಿ ಸಂಸ್ಕಾರವೇ ಆಗಿಲ್ಲ. ಕ್ಷತ್ರಿಯರಿಗೆ ಉಪನಯನಾದಿ ಸಂಸ್ಕಾರ ಇದೆ. ಈಗ ಬ್ರಾಹ್ಮಣನಾಗಿ ಒಬ್ಬ ಹುಟ್ಟಿದ್ದಾನೆ, ಬ್ರಾಹ್ಮಣನಿಗೆ ಉಪನಯನ ಸಂಸ್ಕಾರ ಆಗಿಲ್ಲ ಅಂದ್ರೆ ಅವನು ಬ್ರಾಹ್ಮಣನೇ ಅಲ್ಲ. ಅದರಂತೆ ಕ್ಷತ್ರಿಯನಿಗೆ ಆ ಸಂಸ್ಕಾರ, ಕ್ಷತ್ರಿಯ ಯೋಗ್ಯ ಸಂಸ್ಕಾರ ಆಗಿಲ್ಲ ಅಂದ್ರೆ ಅವನು ಕ್ಷತ್ರಿಯನೇ ಅಲ್ಲ ಎಂಬ ದೃಷ್ಟಿಯಿಂದ ಭೀಮಸೇನ ಕ್ಷತ್ರಿಯ ಅಲ್ಲ, ಅವನು ಯುದ್ಧಕ್ಕೆ ಕರಿಬೇಡ ಅಂತ ಹೇಳಿ ಅವಮಾನ ಮಾಡಿದಾಗ ದುರ್ಯೋಧನ ಆ ಕರ್ಣನನ್ನು ಕರೆದು ಅಂಗದೇಶದ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದ್ದಾನೆ. ಆ ಪಟ್ಟಾಭಿಷೇಕ ಮಾಡಿದಾಗ ಅಲ್ಲಿ ಅಧಿರಥ, ಕರ್ಣನ ತಂದೆ ಅಧಿರಥ ಅಲ್ಲಿದ್ದ. ಕರ್ಣನ ಹತ್ತ ಹೋಗ್ತಾನೆ ಪಟ್ಟಾಭಿಷೇಕ ಆಗುವಾಗ. ಕರ್ಣನು ತಂದೆ ಬಂದ ಅಂತ ಹೇಳಿ ತಂದೆಯ ಪಾದಕ್ಕೆ ದಂಡ ಪ್ರಣಾಮ ಮಾಡ್ತಾ ಇದ್ದಾನೆ ಕರ್ಣ. ಆ ಪಿತೃಭಕ್ತಿಯನ್ನು ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಸರಿ ಆಯಿತು. ಅದರ ಮೇಲೆ ಭೀಮಸೇನಿಗೂ ದುರ್ಯೋಧನನಿಗೂ ಗದಾ ಯುದ್ಧ ಶುರುವಾಗ್ತದೆ. ಆ ಗದಾ ಯುದ್ಧದಲ್ಲಿ ವಿಲಕ್ಷಣವಾದ ಆ ಪಾಂಡಿತ್ಯವನ್ನು ದುರ್ಯೋಧನನು ಭೀಮಸೇನನು ತೋರಿಸ್ತಾ ಇರುವಾಗ ಇಡೀ ಜನ ಸಮುದಾಯ ಎರಡು ಪಂಗಡಾಗಿದೆ. ಭೀಮಸೇನ ಪಕ್ಷದವರು, ದುರ್ಯೋಧನ ಪಕ್ಷದವರು. ಇಬ್ಬರು ಜಯ ಭೀಮ ಜಯ ಭೀಮ ಅಂತ ಹೇಳ್ತಾರೆ. ದುರ್ಯೋಧನಿಗೆ ಜಯವಾಗಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೇಲೆ ಆಕಾಶ ಮಾರ್ಗದಲ್ಲಿ ದೈತ್ಯರು ದೇವತೆಗಳು ಅವರು ಒಟ್ಟಿ ಸೇರಿ ಭೀಮಸೇನಿಗೆ ಜಯವಾಗಲಿ ಅಂತ ಹೇಳಿ ದೇವತೆಗಳು, ದುರ್ಯೋಧನಿಗೆ ಜಯವಾಗಲಿ ಅಂತ ಹೇಳಿ ಅಸುರರು. ಈ ತರಹ ಎರಡು, ಇಡೀ ಜಗತ್ತೇ ಎರಡು ಭಾಗ ಆಗಿದೆ. ಇಂತಹ ಮಹಾ ಗಲಾಟೆ ಆದಾಗ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಅಭಿಪ್ರಾಯ ಪ್ರಕಾರ ಬಂದು ಇಬ್ಬರಿಗೆ ಸಂಧಾನ ಮಾಡಿ, ನೀನು ಬಹಳ ದೊಡ್ಡ ಯೋಗ್ಯತೆ ಉಳ್ಳವನು, ನೀನು ಬಹಳ ದೊಡ್ಡ ಯೋಗ್ಯತೆ ಉಳ್ಳವನು ಅಂತ ಹೇಳಿ ಅವರನ್ನು ಸ್ತೋತ್ರ ಮಾಡಿ ಅವರನ್ನು ರಾಜಿ ಮಾಡಿ ಕಳಿಸಿಬಿಟ್ಟು. ಅದರ ಮೇಲೆ ಆ ರಂಗಸ್ಥಳ ಎಲ್ಲ ಮುಗಿತು. ತಮ್ಮ ತಮ್ಮ ಸ್ಥಾನಕ್ಕೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಭೀಮಸೇನನು ಅರ್ಜುನನ ಕೈ ಹಿಡ್ಕೊಂಡು ಹೊರಟ. ಹೋಗುವಾಗ ದುರ್ಯೋಧನನು ಕರ್ಣನ ಕೈ ಹಿಡ್ಕೊಂಡು ಹೋದ. ಅಭಿಪ್ರಾಯ ಏನು ಇಬ್ಬರದ್ದು ಅಂತಂದ್ರೆ, ಅರ್ಜುನನಿಂದ ಕರ್ಣನನ್ನು ಕಲಿಸಬೇಕು ಅಂತ ಭೀಮಸೇನನ ಅಭಿಪ್ರಾಯ, ದುರ್ಯೋಧನನ ಅಭಿಪ್ರಾಯ ಕರ್ಣನಿಂದ ಅರ್ಜುನನ ಕಲಿಸಬೇಕು ಎಂಬುವಂತಹ ಅಭಿಪ್ರಾಯ ಅವರಿಗೆ ಉಂಟಾಯಿತು. ಅಲ್ಲಿಂದ ಆವಾಗಿಂದ ಶುರುವಾಯಿತು. ಇಲ್ಲಿ ಭೀಮಸೇನನು ಯಾವಾಗ ಅರ್ಜುನ ಕೈ ಹಿಡಿದ ಆವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡಿದ. ಭೀಮಸೇನನ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅತಿ ಪ್ರೀತಿ. ಭೀಮಸೇನ ಯಾವಾಗ ಅರ್ಜುನ ಮೇಲೆ ಪ್ರೀತಿ ಮಾಡಿದ ಆವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೇಲೆ ಬಹಳ ಪಕ್ಷಪಾತ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಅರ್ಜುನ ಪಕ್ಷವನ್ನು ಅನುಸರಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ, ಭೀಮಸೇನ ಇವರು ಯಾವಾಗ ಅರ್ಜುನನಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಾ ದೇವತೆಗಳು ಅರ್ಜುನ ಪಕ್ಷಪಾತಿಗಳಾಗಿಬಿಟ್ಟರು. ಈ ತರಹ ಒಂದು ಎರಡು ಅಲ್ಲಿಂದಲಾಗಾಯಿತು. ಇಬ್ಬರು ಒಂದು ಸ್ಪರ್ಧೆ
ಒಂದು ಜೂತಾಟದಲ್ಲಿ ಒಂದು ಹಣ ಇಟ್ಟ ಹಾಗೆ ಏನು ಇಬ್ಬರು ಕರ್ಣ ಅರ್ಜುನ ಇವರನ್ನು ಲಕ್ಷ್ಯವಾಗಿಟ್ಟುಕೊಂಡು ದೊಡ್ಡ ಎರಡು ವಿಭಾಗ ಆಯಿತು ಅಂತ ಹೇಳ್ತಾ ಇದ್ರು. ಸರಿ, ಎಲ್ಲ ಮುಗಿತು. ಈ ದ್ರೋಣಾಚಾರ್ಯರು ಎಲ್ಲ ಕುಮಾರನನ್ನು ಕರೆದು ದಕ್ಷಿಣೆ ಕೊಡ್ರಿ, ಎಲ್ಲ ನೀವು ವಿದ್ಯಾಭ್ಯಾಸ ಮಾಡಿದ್ದೀರಿ, ಗುರುದಕ್ಷಿಣ ಕೊಡ್ರಿ ಅಂತ ಕೇಳ್ತಾರೆ. ಆಗಲಿ ಗುರುದಕ್ಷಿಣ ಕೊಡ್ತೇವೆ, ಏನಾಗಬೇಕು ಅಂತ ಹೇಳಿದ್ದಕ್ಕೆ ಪಾಂಚಾಲ ರಾಜನನ್ನು ಕಟ್ಟಿ ತಂದು ನನ್ನ ಪಾದಕ್ಕೆ ಹಾಕಬೇಕ್ರಿ ಅಂತ ಹೇಳಿ ಎಲ್ಲ ರಾಜಕುಮಾರರಿಗೆ ಶಿಷ್ಯರಿಗೆ ಹೇಳಿದಾಗ ಎಲ್ಲರೂ ಹೊರಟರು. ಕೌರವರು ಪಾಂಡವರು ಎಲ್ಲರೂ ಕೂಡ ಹೊರಟಿದ್ದಾರೆ ಯುದ್ಧಕ್ಕೆ. ಭೀಮಸೇನನು ಹೊರಟಿದ್ದಾನೆ, ದ್ರೋಣಾಚಾರ್ಯರು ಹೊರಟಿದ್ದಾರೆ, ಎಲ್ಲರೂ ಹೊರಟಿದ್ದಾರೆ, ಪಾಂಚಾಲ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಪಾಂಚಾಲ ದೇಶ ಸಮೀಪಕ್ಕೆ ಬರುವಾಗ ಭೀಮಸೇನ ಹೇಳ್ತಾ ಇದ್ದಾನೆ, ಈ ಹುಡುಗರಿಗೆಲ್ಲ ಭಾರೀ ಅಹಂಕಾರ, ನಾವು ಶ್ರೇಷ್ಠ ಧನುರ್ಧಾರಿಗಳು ಅಂತ ಅಹಂಕಾರ ಇದೆ, ಅವ್ರು ಮುಂದೆ ಹೋಗ್ಲಿ, ಅವ್ರು ಏನ್ ಮಾಡ್ತಾರೆ ನೋಡೋಣ, ಅವರಿಂದ ಆಗುದಿಲ್ಲ, ಅವ್ರು ಹೋಗ್ಲಿ, ಮುಂದೆ ಹೋಗಿ ಆಗುದಿಲ್ಲ ಅಂತ ಮಾಡಿಕೊಂಡು ಬರಲಿ, ಮತ್ತೆ ನಾವು ಹೋಗೋಣ ಅಂತೇಳಿ ಭೀಮಸೇನ ಹೇಳ್ತಾ ಇದ್ದಾನೆ. ಆವಾಗ ಎಲ್ಲರೂ ಭೀಮಸೇನ, ಧರ್ಮರಾಜ, ಅರ್ಜುನ, ದ್ರೋಣಾಚಾರ್ಯರು ಒಂದು ಕಡೆ ನಿಂತು, ಈ ಹುಡುಗರೆಲ್ಲ ಭಾರೀ ಅಹಂಕಾರದಿಂದ ಮುಂದೆ ಹೋದರು. ಹೋಗಿ ಪಾಂಚಾಲ ದೇಶದ ಒಳಗೆ ಪಟ್ಟಣ ಪ್ರವೇಶ ಮಾಡಿದರು. ದ್ರುಪದನ್ನು ಹಿಡಿತೇವೆ ಅಂತ ಹಿಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಬಂದರೆ ದ್ರುಪದರಾಜ ಏನು ಮಾಡಿದ, 3 ಅಕ್ಷೌಹಿಣಿ ಸೈನ್ಯದಿಂದ ಕೂಡಿಕೊಂಡು ಯುದ್ಧಕ್ಕೆ ಬರ್ತಾ ಇತ್ತು. ಆವಾಗ ಈ ಹುಡುಗರಿಗೆ ಭಯ ಆಯಿತು. 3 ಅಕ್ಷೌಹಿಣಿ ಸೈನ್ಯ ದ್ರುಪದರಾಜ ಬರ್ತಾ ಇದ್ದಾನೆ. ಈ ಹೆಂಗಸರು ಮಕ್ಕಳು ಮೇಲೆ ಉಪ್ಪರಿಯ ಮೇಲೆ ಇದ್ದು ಕೂತ್ಕೊಂಡು ಕಲ್ಲನ್ನ ಈ ಹುಡುಗರ ಮೇಲೆ ಬಿಸಾಡೋದು, ಒನಕೆಯನ್ನು ಬಿಸಾಡೋದು, ಏನೇನು ಸಾಮಾನು ಉಂಟು ಅದನ್ನ ಎಲ್ಲ ಇವರ ಮೇಲೆ ಬಿಸಾಡಿ ಇವರಿಗೆ ಎಲ್ಲಿ ಮೇಲಿಂದ ಬೀಳ್ತಾ ಇದೆ, ಇತ್ತಲಾಗಿಂದ ಸೈನ್ಯ ಯುದ್ಧಕ್ಕೆ ಬರ್ತಾ ಇದೆ, ಹೆದರಿ ಬಿಟ್ರಿ ಹುಡುಗರು. ಓಡಿ ಬಂದರು, ಆ ದೇಶವನ್ನು ಬಿಟ್ಟು ಓಡಿ ಬಂದರು, ಪರಾಗಿ ಆಯ್ತು ಅವರಿಗೆ. ಆವಾಗ ಭೀಮಸೇನ ತಾನು ಮುಂದೆ ಹೋಗಿ ದ್ರುಪದರಾಜನ ಹತ್ರ ಯುದ್ಧ ಮಾಡಿ ದ್ರುಪದರಾಜನ ಸೋತು ಹೋದ. ತಾನು ಆ ದ್ರುಪದರಾಜನ್ನು ಹಿಡಿದು ದ್ರೋಣಾಚಾರ್ಯರ ಪಾದಕ್ಕೆ ಹಾಕಬಹುದಾಗಿತ್ತು. ಆದರೆ ಭೀಮಸೇನ ಹಾಗೆ ಮಾಡುವುದಿಲ್ಲ. ಅರ್ಜುನ, ನೀನು ಹೋಗು, ಆ ದ್ರುಪದರಾಜನ ಹಿಡಿ ಅಂತ ಹೇಳಿ ಭೀಮಸೇನ ಹೇಳ್ತಾನೆ. ಅರ್ಜುನ ಹೋಗಿ ಆ ದ್ರುಪದರಾಜನನ್ನು ಸಿಂಹೋ ಮೃಗಮಿವಾದಾಯ, ಒಂದು ಸಿಂಹ ಹೋಗಿ ಒಂದು ಮೃಗವನ್ನು ಹೇಗೆ ಹಿಡಿತದೆ ಹಾಗೆ ಆ ದ್ರುಪದರಾಜನ ಧನುಸ್ಸನ್ನು ಭಂಗ ಮಾಡಿ ಆ ದ್ರುಪದರಾಜನ ಹಿಡ್ಕೊಂಡು ಬಂದು ದ್ರೋಣಾಚಾರ್ಯರ ಪಾದದಲ್ಲಿ ಹಾಕಿಬಿಡ್ತಾನೆ. ಆವಾಗ ಸೈನ್ಯ ಎಲ್ಲ ಯುದ್ಧಕ್ಕೆ ಬಂತು. ಅವಾಗ ಭೀಮಸೇನ ಆ ಸೈನ್ಯವೆಲ್ಲ ನಾಶ ಮಾಡ್ತಾ ಇದ್ದಾನೆ. ಅವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಭೀಮಸೇನ ಪೂರ್ಣ ಸೈನ್ಯವನ್ನು ನಾಶ ಮಾಡಬೇಡ, ನಮ್ಮ ಕೆಲಸ ಆಯ್ತು, ಈಗ ದ್ರುಪದರಾಜ ಕೈಗೆ ಸಿಕ್ಕಿ ಆಯಿತು, ಸುಮ್ಮನೆ ಸೈನ್ಯವನ್ನು ಯಾಕೆ ನಾಶ ಮಾಡಬೇಕು, ಈ ದ್ರುಪದರಾಜ ನಮಗೆ ಮುಂದೆ ಸಂಬಂಧ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಹೇಳಿ ದ್ರುಪದರಾಜನ ಮೇಲೆ ಒಂದು ಪ್ರೀತಿಯನ್ನು, ಒಂದು ಮಾರ್ಗದ ಗುಣವನ್ನು ಅರ್ಜುನ ತೋರಿಸ್ತಾ ಇದ್ದಾನೆ. ಅದನ್ನು ನೋಡಿ ದ್ರುಪದರಾಜನಿಗೆ ಅರ್ಜುನ ಎಷ್ಟು ಗುಣವುಳ್ಳವನು, ನನ್ನ ಸೈನ್ಯವನ್ನು ಸಂಹಾರ ಮಾಡಬಾರದು, ನಮ್ಮ ಸಂಬಂಧಕ್ಕೆ ಯೋಗ್ಯನಾಗಿದ್ದಾನೆ ಎಂಬುವಂತಹ ಒಳ್ಳೆ ಮಾತಾಡ್ತಾನೆ ಅಂತ ಹೇಳಿ ದ್ರುಪದರಾಜನಿಗೆ ಅವನ ಮೇಲೆ ಒಂದು ಒಳ್ಳೆ ಭಾವನೆ ಬಂತು. ಸರಿ, ದ್ರುಪದರಾಜನನ್ನು ಕಟ್ಟಿ ಆ ದ್ರೋಣಾಚಾರ್ಯದ ಆ ಪಾದಕ್ಕೆ ಹಾಕಿದ ಗತಿಗೆ ದ್ರೋಣಾಚಾರ್ಯ ಹೇಳ್ತಾರೆ, ದ್ರುಪದ, ಸತ್ಯ ಉಂಟೇ ಹೇಗೆ ನಮಗಿಬ್ಬರಿಗೂ ಅಂತ ಕೇಳ್ತಾನೆ. ಓಹೋ, ಸತ್ಯ ಉಂಟು, ನಾವು ಸಖರು ಪರಸ್ಪರ ಮೈತ್ರಿ ಉಂಟು ಅಂತ ಒತ್ತುಕೊಳ್ತಾ ಇದ್ದಾರೆ. ಅನಂತರ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಇಕೋ ಈ ಸತ್ಯ ಅಸ್ಥಿರವಾಗಿರ್ಬೇಕು, ಅದಕ್ಕೇನು ಮಾಡಬೇಕು, ನಾನು ದರಿದ್ರನಾದರೆ ಈ ಸತ್ಯ ಉಳಿಯುವುದಿಲ್ಲ, ನಿನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನನಗೆ ಕೊಟ್ಟುಬಿಡು, ಗಂಗಾ ತೀರದ ದಕ್ಷಿಣ ಭಾಗ ನನಗೆ, ಉತ್ತರ ಭಾಗ ನಿನಗೆ, ಹಂಚಿಬಿಡೋಣ ಅಂತ ಹೇಳಿ ಹಂಚಿಕೊಂಡ್ಬಿಟ್ರು. ಆ ಇಡೀ ಅರ್ಧ ರಾಜ್ಯವನ್ನು ಸ್ವೀಕಾರ ಮಾಡಿ ದ್ರೋಣಾಚಾರ್ಯರು ಹಸ್ತಿನಾವತಿ ಪಟ್ಟಣಕ್ಕೆ ಬಂದರು. ಹಸ್ತಿನಾವತಿ ಪಟ್ಟಣದಲ್ಲಿ ಸುಖವಾಗಿ ದ್ರೋಣಾಚಾರ್ಯರು ವಾಸ ಮಾಡಿದ್ದಾರೆ. ಅನಂತರದಲ್ಲಿ ಈ ದ್ರೋಣಾಚಾರ್ಯರಿಂದ ಈ ಹುಡುಗರು ಎಲ್ಲರೂ ವಿದ್ಯಾಭ್ಯಾಸವನ್ನು ಹೊಂದಿದ್ದಾರೆ. ಎಲ್ಲರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಅರ್ಜುನ ಅಂತ ಆಗಿಬಿಟ್ಟಿದ್ದಾನೆ. ಇನ್ಯಾರು ಅರ್ಜುನನ್, ಯಾಕೆ ಅರ್ಜುನನ್ನು ಪ್ರತ್ಯಕ್ಷವಾಗಿ ದ್ರುಪದನನ್ನು ಹಿಡಿದು ತಂದು ದ್ರೋಣಾಚಾರ್ಯರಲ್ಲಿ ಕಾಲಿಗೆ ಹಾಕಿದ್ದಾನೆ, ಇನ್ನು ಯಾರಿಗೂ ಸಾಧ್ಯ ಆಗಿಲ್ಲದು. ಆದ್ದರಿಂದ ಸರ್ವೇಷು ಅರ್ಜುನ ಶ್ರೇಷ್ಠ ನಿರ್ಣಯ ಮಾಡಿದರು. ಆವಾಗ ಭೀಮಸೇನಿಗೆ ಅವನು ಶ್ರೇಷ್ಠನಲ್ವ, ಅರ್ಜುನ ಶ್ರೇಷ್ಠ ಅಂತ ಇಲ್ಲಿ ಹೇಳಿದರೆ ಹೇಗೆ ಅಂತಂದರೆ, ಭೀಮಸೇನಿಗೆ ಅರ್ಜುನನಕ್ಕಿಂತಲೂ ಹೆಚ್ಚು ಗೊತ್ತುಂಟು ವಿಷಯ, ಅಸ್ತ್ರ ಶಸ್ತ್ರ ಪ್ರತಿಯೊಂದು ಕೂಡ ಹೆಚ್ಚು ಗೊತ್ತಿದೆ. ಆದರೆ ಅದನ್ನು ಅಸ್ತ್ರ ಯುದ್ಧವನ್ನು ಮಾಡತಕ್ಕದ್ದು ಧರ್ಮ ಅಂತ ತಿಳ್ಕೊಂಡಿಲ್ಲ ಭೀಮಸೇನ. ಯಾರಿಗೂ ಅಸ್ತ್ರ ಯುದ್ಧ ಮಾಡುವುದೇ ಇಲ್ಲ. ಅಸ್ತ್ರ ಯುದ್ಧ ಅದು ಅಧರ್ಮ, ಏಕೆಂದರೆ ಅದು ಕಾಮ್ಯ ಕರ್ಮದು. ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು, ಹೇ ದೇವತೆಗಳೇ ಈ ಕೆಲಸ ಆಗಬೇಕು ನಿಮ್ಮಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಭೀಮಸೇನ ಅಸ್ತ್ರ ಯುದ್ಧವನ್ನು ಅಪೇಕ್ಷಿಸುವುದೇ ಇಲ್ಲ, ಅದು ಕಾಮ್ಯ ಕರ್ಮ ಅಂತ ಹೇಳಿ. ಯದ್ಯಪಿ ಅರ್ಜುನನಕ್ಕಿಂತಲೂ ಕೂಡ ಎಲ್ಲ ವಿದ್ಯೆ, ಪ್ರತಿಯೊಂದು ಅಸ್ತ್ರವಿದ್ಯೆ ಅವನಿಗೆ ಗೊತ್ತೇ ಉಂಟು. ಅವನಿಗೆ
ಗೊತ್ತಿಲ್ಲ ಅಂತ ತಿಳ್ಕೋಬಾರದು. ಅರ್ಜುನನು ಶ್ರೇಷ್ಠ, ಭೀಮಸೇನಿಗೆ ಗೊತ್ತಿಲ್ಲ ಅಂತ ತಿಳ್ಕೋಬಾರದು. ಭೀಮಸೇನನು ಅವನು ಕಾಮ್ಯಕರ್ಮಾದ್ದರಿಂದಲೇ ಅದನ್ನು ತ್ಯಾಗ ಮಾಡಿದ್ದಾನೆ. ಈ ಭೀಮಸೇನನ ಸ್ವಭಾವ ಏನು ಅಂತಂದ್ರೆ, ಭಗವಂತನಲ್ಲಿಯೂ ಕೂಡ ಅವನನ್ನು ಪರಮಾತ್ಮನ ಜ್ಞಾನ ಬೇಕು, ಪರಮಾತ್ಮನ ಭಕ್ತಿ ಬೇಕು, ಪರಮಾತ್ಮ ಅನುಗ್ರಹ ಬೇಕು. ಈ ಮೂರು ಹೊರತು ಏನನ್ನೂ ಕೇಳುವುದಿಲ್ಲ ಭೀಮಸೇನ. ಭಗವದ್ಭಕ್ತರಲ್ಲಿ ಅವನು ವಿರೋಧವನ್ನೇ ಮಾಡುವುದಿಲ್ಲ, ಭಗವದ್ ವಿರೋಧಿಗಳಲ್ಲಿ ಸಖ್ಯವನ್ನು ಮಾಡುವುದಿಲ್ಲ. ಭಗವದ್ ವಿಷಯದಲ್ಲಿ ಅವನಿಗೆ ಸಂಶಯವೇ ಇಲ್ಲ. ಧರ್ಮ ಯಾವುದು, ಅಧರ್ಮ ಯಾವುದು, ತತ್ವಜ್ಞಾನ ಯಾವುದು, ತತ್ವಜ್ಞಾನ ಯಾವುದಲ್ಲ, ಈ ಸಂಶಯವೇ ಇಲ್ಲ ಅವನಿಗೆ. ಅವನು ಭಗವಂತನಲ್ಲಿ ಅವರು ಯಾರು ಭಕ್ತರೋ ಅವರಿಗೆ ಸಂಪೂರ್ಣ ಸಹಾಯ ಮಾಡ್ತಾ ಇದ್ದಾನೆ. ಯಾರು ಭಗವದ್ವೇಷಿಗಳೋ ಅವರಿಗೆ ಔರ್ಧದೇಹಿಕ ಕ್ರಿಯೆಗೆ ಸಹ ಹಣ ಕೊಡುವ ಹಾಗಿಲ್ಲ. ಈ ತರಹ ಬಂಧುಗಳಿಗೆ ನಮಸ್ಕಾರ ಮಾಡಿ, ತಂದೆ ತಾಯಿಗಳಿಗೆ ಬಂಧುಗಳಿಗೆ ನಮಸ್ಕಾರ ಮಾಡಿದರೆ ತತ್ರಾಪಿ ವಿಷ್ಣುವೇ ವಾಸು, ಅಲ್ಲಿ ಭಗವಂತ ಇದ್ದಾನೆ ಎಂಬ ಭಾವನೆಯಿಂದಲೇ ಅವನು ನಮಸ್ಕಾರ ಮಾಡುವ ಹೊರತು ಭಗವಂತನ ಹೊರತು ಇನ್ಯಾರಿಗೂ ನಮಸ್ಕಾರ ಮಾಡುವ ಹಾಗಿಲ್ಲ. ಭೀಮಸೇನ ಅವನು ಭಗವದ್ಭಕ್ತರಲ್ಲಿ ಅಚ್ಛಿದ್ರ, ಅವನು ಯಾವಾಗಲೂ ಭಗವದ್ಭಕ್ತಿಗೆ ಲೋಪ ಆದದ್ದಿಲ್ಲೇ ಇಲ್ಲ, ಭಗವಂತನ ದ್ವೇಷ ಮಾಡಿದ್ದೇ ಇಲ್ಲ. ಅರ್ಜುನ ಆಗಲಿ, ಬಲರಾಮಾಗಲಿ, ಉದ್ಧವ ಇವರೆಲ್ಲರೂ ಕೂಡ ಭಗವಂತನ ದ್ವೇಷವನ್ನು ಮಾಡಿದ್ದಾರೆ. ದ್ರೋಣ, ಕರ್ಣ, ಭೀಷ್ಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ವಾಯುದೇವರು, ಲಕ್ಷ್ಮೀದೇವಿ, ಬ್ರಹ್ಮದೇವಿ